ಹರೇ ಕೃಷ್ಣ. ನಾವು ಇವತ್ತಿನ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಲಿಪುರುಷನಿಗೆ ಒಂದು ಸ್ಥಳ ಅವಕಾಶ ಕೊಟ್ಟರೂ ಕೂಡ ಪರೀಕ್ಷಿತ ರಾಜ ಅವನ ಆಡಳಿತ ಯಾವ ರೀತಿ ಇತ್ತು ಅಂತ ನಾವು ಹಿಂದೆ ನೋಡಿದ್ದೀವಿ. ಕಲಿಪುರುಷ ಹೇಗೆ ಪರೀಕ್ಷಿತ ರಾಜ ಅವನು ರಾಜ್ಯದಲ್ಲಿ ಎಲ್ಲ ಹೇಗೆ ವ್ಯವಸ್ಥೆಗಳನ್ನು ನೋಡಬೇಕಾದ ಒಂದು ಸನ್ನಿವೇಶದಲ್ಲಿ ಕಲಿಪುರುಷನು ಒಂದು ಹಸುವಿಗೆ ಒಂದು ಎತ್ತಿನ ಕಾಲಿಗೆ ಅವನು ಹಿಂಸಿಸುತ್ತಾನೆ. ಆ ಸಂದರ್ಭದಲ್ಲಿ ನಾವು ಹಿಂದೆ ನೋಡಿದ್ದೇವೆ ಹೇಗೆ ಪರೀಕ್ಷಿತ ರಾಜ ಅವನು ಕಲಿಪುರುಷನಿಗೆ ಅವನನ್ನು ಸಂಹರಿಸಲು ಮುಂದೆ ಬಂದಾಗ ಕಲಿಪುರುಷ ಅವನು ಭಯಭೀತನಾಗಿ ಅವನಿಗೆ ಶರಣಾಗತನಾಗ್ತಾನೆ. ಸೊ ಶರಣಾಗತನಾದಾಗ ಅವನು ಯಾರು ಒಂದು ಕ್ಷತ್ರಿಯನ ಧರ್ಮ, ಯಾರು ಶರಣಾಗತರಾಗಿ ಬರ್ತಾರೆ ಯಾರೇ ಆದರೂ ಸರಿ ಅವರಿಗೆ ಒಂದು ಉಳಿಯುವುದಕ್ಕೆ ಅವಕಾಶ ಮಾಡುವುದು ಅದು ಕ್ಷತ್ರಿಯನ ಧರ್ಮ. ಸೊ ಇವಾಗ ಕಲಿಪುರುಷನಿಗೆ ಸ್ಥಾನ ಕೊಡುವಂಥ ಒಂದು ದೊಡ್ಡ ವ್ಯಕ್ತಿತ್ವ ಪರೀಕ್ಷಿತ ರಾಜ. ಸೊ ಪರೀಕ್ಷಿತ ಕೇವಲ ರಾಜ ಅಷ್ಟೇ ಅಲ್ಲ, ಅವನಿಗೆ ರಾಜ ಋಷಿ ಅಂತ ಕೂಡ ನಾವು ಕರಿತೇವೆ. ಯಾಕೆಂದರೆ ಅವನು ಕೇವಲ ರಾಜ್ಯ ಆಡಳಿತ ಮಾಡುವುದಷ್ಟೇ ಅಲ್ಲ, ಅವನು ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ಅವನು ಗ್ರಹಿಸಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ರಾಜ ಋಷಿ ಅಂತ ನಾವು ಸಂಬೋಧಿಸುತ್ತೇವೆ. ಇಲ್ಲಿ ನಾವು ನೋಡಿದಾಗ ಯಾವಾಗ ಕಲಿಪುರುಷನು ಅವನಿಗೆ ಅವಾಗ ಪರೀಕ್ಷಿತ ರಾಜನು ಹೇಳ್ತಾನೆ, ನಿಮ್ಮಂಥ ವ್ಯಕ್ತಿಗೆ ನಮ್ಮ ರಾಜ್ಯದಲ್ಲಿ ಯಾವ ಸ್ಥಳವೂ ಇಲ್ಲ, ನಿನಗೆ ನಾನು ಎಲ್ಲೂ ಕೂಡ ನಿನಗೆ ನಾನು ಜಾಗ ಕೊಡೋದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನೀನು ಇದ್ದರೆ ನಮ್ಮ ರಾಜ್ಯ ಹಾಳಾಗುತ್ತೆ. ಅದಕ್ಕೋಸ್ಕರ ನೀನು ನಮ್ಮ ದೇಶದಿಂದ ನಮ್ಮ ರಾಜ್ಯದಿಂದ ದೂರ ಇದ್ದರೆ ಸಾಕು. ಆದರೆ ಕಲಿಪುರುಷನು ಅವನು ವಿನಂತಿಸುತ್ತಾನೆ, ನಾನು ನಿನ್ನಲ್ಲಿ ಶರಣಾಗತನಾಗಿದ್ದೇನೆ, ನೀನು ನನಗೆ ಎಲ್ಲಾದರೂ ಜಾಗ ಕೊಡಲೇಬೇಕು ಅಂದಾಗ ಅವನು 4 ಮತ್ತು ಅದರ ಜೊತೆಗೆ ಇನ್ನೊಂದು 5 ಜಾಗಗಳಲ್ಲಿ 5 ಸ್ಥಳಗಳಲ್ಲಿ ಕಲಿಗೆ ಒಂದು ಅವನಿಗೆ ಅವಕಾಶ ಮಾಡಿಕೊಡ್ತಾನೆ. ಯಾವುದು 4 ಯಾವುದ್ಯಾವುದಿದೆ ಅಂತ ನೀವು ಹೇಳ್ಬೋದಾ? ಮೊದಲನೇದು ಯಾವುದು? ಮಾಂಸ ತಿನ್ನಬಾರದು, ಮದ್ಯಪಾನ ಮಾಡಬಾರ್ದು, ಜೂಜಾಡಬಾರದು, ಅನೈತಿಕ ಸಂಬಂಧಗಳು. 5ನೇದು ಯಾವುದು? ಚಿನ್ನ. ಸೊ ಬಂಗಾರ. ಸೊ ಬಂಗಾರದಲ್ಲಿ ಏನು ಕಲಿಯ ಪ್ರವೇಶ ಆಗಿದೆ. ಸೊ ಇದೆಲ್ಲಿ ನಾವು ಇದನ್ನು 5 ನಾವು ನೋಡ್ತೀವಿ, ಅಲ್ಲಿ ಕಲಿ ಇದ್ದಾನೆ ಅಂತ ನಾವು ಖಚಿತವಾಗಿ ನೋಡಬಹುದು. ಸೊ ಇದು ಕಲಿಯ ಒಂದು ಅವನು ಎಲ್ಲಿ ಇದ್ದಾನೆ ಅದರದ್ದು ಪ್ರಭಾವ ನಾವು ಹೇಗೆ ನೋಡ್ಬೋದು? ಕಲಿ ಇದ್ದಾನೆ ಅಂದರೆ ನಮ್ಮ ಕಣ್ಣಿಗಂತೂ ಕಾಣಿಸೋದಿಲ್ಲ, ಆದರೆ ಅವನಿದ್ದಾನೆ ಅಂದರೆ ನಾವು ಹೇಗೆ ಗೊತ್ತಾಗ್ಬೋದು ಅವನು ಇಲ್ಲಿ ಇದ್ದಾನೆ ಅಂತ? ಅವನು ಕಲಿ ಎಲ್ಲಿರ್ತಾನೋ ಅಲ್ಲಿ ಕಲಹಗಳು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ನಾವು ನೋಡ್ಬೋದು ಕಲಹಗಳಿರುತ್ತೆ. ಸೊ ಎಲ್ಲಿ ಈ 4 ಏನು ಸ್ಥಳಗಳಲ್ಲಿ ಎಲ್ಲಿ 4 ಇದು ಇದೆ ಅಲ್ಲಿ ಎಲ್ಲ ಪ್ರತಿನಿತ್ಯ ನೋಡ್ಬೋದು, ಅಲ್ಲಿ ಕಲಹಗಳಿರುತ್ತೆ. ಮತ್ತು ಬಂಗಾರ ಅಂದರೆ ಸಂಪತ್ತು. ಸೊ ಸಂಪತ್ತಿನಲ್ಲೂ ಕೂಡ ಕಲಿ ಇದ್ದಾನೆ. ಅಂದರೆ ನಾವು ಯಾವಾಗ ಆ ಸಂಪತ್ತು ಆ ವಸ್ತು ಕೆಟ್ಟದಲ್ಲ, ಆ ವಸ್ತು ನಾವು ನಮ್ಮ ಐಹಿಕ ಸುಖಕ್ಕೋಸ್ಕರ ನಾವು ಯಾವಾಗ ಅದನ್ನು ಬಳಸ್ಕೊಳ್ತೀವೋ ಆವಾಗ ಅದು ಅಲ್ಲಿಗೆ ಅದನ್ನು ಆ ಕಲಿಯ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ. ನಾವು ಇಷ್ಟು ದೊಡ್ಡ ದೇವಸ್ಥಾನದಲ್ಲಿದ್ದೀವಿ, ಇದು ಒಂದು ಭಗವಂತನ ಒಂದು ಸಂಪತ್ತು. ಇದಕ್ಕೆ ನಡಿಬೇಕಾದ್ರೆ ಇದಕ್ಕೂ ಎಲ್ಲ ಬೇಕಾದಷ್ಟು ವ್ಯವಸ್ಥೆಗಳು ಬೇಕು. ಆದರೆ ಈ ಎಲ್ಲ ಪ್ರತಿಯೊಂದು ಇಲ್ಲಿ ಏನು ದೇಣಿಗೆ ಬರ್ತಾ ಇದೆ ಅಥವಾ ಏನಾದರೂ ಒಂದು ಸಂಪತ್ತು ಬರ್ತಾ ಇದೆ, ಅದು ಪ್ರತಿಯೊಂದನ್ನು ಕೂಡ ನಾವು ಭಗವಂತನ ಸೇವೆಯಲ್ಲಿ ನಾವು ಹೋಗಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ಪ್ರಭುಪಾದರು ಒಂದು ಮಾಡಿರೋ ಇದು ಒಂದು ವ್ಯವಸ್ಥೆ. ಸೊ ಆದರೆ ಪರೀಕ್ಷಿತ ಯಾವ ರೀತಿ ಮಾಡಿದ್ದ ವ್ಯವಸ್ಥೆ? ಮೊದಲನೇದಾಗಿ ಅವನ ದೇಶದಲ್ಲಿ ಅವನ ರಾಜ್ಯದಲ್ಲಿ ಈ 4 ಏನು ದುಶ್ಚಟಗಳಿದೆ ಅದಕ್ಕೆ ಯಾವುದೇ ಅವಕಾಶ ಇರಲಿಲ್ಲ. ಆಮೇಲೆ ಪಂಚಮ ಅಂದರೆ 5ನೇದಲ್ಲಿ ಬಂಗಾರ ಏನಿತ್ತು ಅದು ಯಾರು ಯೋಗ್ಯವಾದ ಬ್ರಾಹ್ಮಣರಿದ್ದರೋ ಅಥವಾ ಯಾವುದು ಯೋಗ್ಯವಾದ ಕಾರ್ಯಗಳಿದ್ದವು ಅದು ಎಲ್ಲ ಕಾರ್ಯಗಳಿಗೂ ಪರೀಕ್ಷಿತ ಮಹಾರಾಜ ಅವನು ಅದಕ್ಕೆ ವಿನಿಯೋಗಪಡಿಸ್ತಿದ್ದ. ಸೊ ಹಾಗಾಗಿ ಆ ಬಂಗಾರ ಇದ್ದರೂ ಕೂಡ ಮನೆಯಲ್ಲಿ ಅದು ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಯಾವಾಗ ವಿನಿಯೋಗಗೊಳ್ಳುತ್ತಿತ್ತೋ ಆವಾಗ ಅಲ್ಲಿಯೂ ಕೂಡ ಕಲಿಪುರುಷನು ಪ್ರಭಾವಕ್ಕೆ ಅವನ ಪ್ರಭಾವ ತೋರಿಸೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ.
ಸೊ ಇದು ಇಂತಹ ಒಂದು ಏನು ರಾಜ್ಯಾಡಳಿತ ಇದೆ, ಆ ಒಂದು ಪರೀಕ್ಷಿತ ರಾಜನ ಸಮಯದಲ್ಲಿ ನಾವು ನೋಡಬಹುದು. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅದು ಒಳ್ಳೆಯ ರಾಜ್ಯಾಡಳಿತ ವ್ಯವಸ್ಥೆಯ ಲಕ್ಷಣ. ಸೊ ಒಂದು ರಾಜ್ಯಾಡಳಿತ ಯಾವ ರೀತಿ ಇರಬೇಕು, ಇದು ಎಲ್ಲ ಭಗವಂತ ಈ ಈ ಒಂದು ವ್ಯವಸ್ಥೆ ಸೃಷ್ಟಿಸಿದಾನೆಂದರೆ ಅದರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಪ್ರತಿಯೊಂದು ಸೃಷ್ಟಿಯ ಹಿನ್ನೆಲೆಯೂ ಕೂಡ ಒಂದು ಉದ್ದೇಶ ಇದೆ. ಸೊ ಮನುಷ್ಯನನ್ನು ಸೃಷ್ಟಿಸಿದ ಮೇಲೆ ಯಾವುದೋ ಒಂದು ಉದ್ದೇಶದಿಂದ ಭಗವಂತ ಸೃಷ್ಟಿಸಿದ್ದಾನೆ. ಆ ಏನು ಉದ್ದೇಶ? ಭಗವಂತ ಶ್ರೀಮದ್ ಭಾಗವತದಲ್ಲಿ ಇದು ಒಂದು ಉಲ್ಲೇಖನ ಇದೆ, ಬ್ರಹ್ಮಾವಲೋಕದಿಷಣಂ ಮುದಮಾಪ ದೇವಾಹ ಅಂತ. ಯಾವಾಗ ಮನುಷ್ಯನನ್ನು ಸೃಷ್ಟಿಸಿದನೋ ಭಗವಂತ, ಆವಾಗ ಅವನಿಗೆ ಮುದಮಾಪ ದೇವಾಹ ಅಂತ ಇದೆ. ಮುದಮಾಪ ಅಂದರೆ ಭಗವಂತನಿಗೆ ಸಮಾಧಾನ ಆಯಿತು. ಆವಾಗ ಭಗವಂತ ಹೇಳ್ತಾನೆ, ಇನ್ನು ಮುಂದೆ ಈ ಮನುಷ್ಯ ಸೃಷ್ಟಿ ಮಾಡ್ತಾನೆ. ಮನುಷ್ಯನನ್ನು ಸೃಷ್ಟಿಸಿದ ಮೇಲೆ ಭಗವಂತ ಹೇಳ್ತಾನೆ, ಇನ್ಮೇಲೆ ಮನುಷ್ಯನೇ ಅವನು ಮುಂದಿನ ಸೃಷ್ಟಿ ನೋಡ್ಕೊಳ್ತಾನೆ. ಅವನಿಗೆ ಬೇಕಾದ ಏನು ಐಹಿಕ ಇಂದ್ರಿಯ ತೃಪ್ತಿಗಳಿಗೆ ಬೇಕಾದ ಏನೇನು ವಸ್ತುಗಳಿದೆ ಅವನು ನಿರ್ಮಿಸೋಣಕ್ಕೆ ಸೃಷ್ಟಿಗೆ ಅವನು ಯೋಗ್ಯನಾಗಿದ್ದಾನೆ. ನಾವು ನೋಡ್ಬೋದು, ಇವಾಗ ನಮಗೆ ಬೇಕಾದ ಮೊಬೈಲ್ ಆಗಿರ್ಬೋದು, ಅಥವಾ ವಾಹನಗಳಾಗಿರ್ಬೋದು, ಅಥವಾ ಏರೋಪ್ಲೇನ್ ಆಗಿರ್ಬೋದು, ಅಥವಾ ಇವಾಗ ಬರ್ತಾ ಇರೋ ಟೆಕ್ನಾಲಜಿಗಳಾಗಿರ್ಬೋದು, AI ಆಗಿರ್ಬೋದು, ಹಾಗೆ ಸಾಕಷ್ಟು ಅವನು ಪ್ರತಿಯೊಂದನ್ನು ಅವನಿಗೆ ತೃಪ್ತಿಗೊಳಿಸೋದಕ್ಕೆ ಏನೇನು ವಸ್ತುಗಳು ಬೇಕು ಅವನೇ ಸೃಷ್ಟಿಸುತ್ತಾನೆ. ಆದರೆ ಈ ಎಲ್ಲ ಸೃಷ್ಟಿಯ ಹಿಂದೆ ಕೂಡ ಮನುಷ್ಯನು ಕೂಡ ಒಂದು ಉದ್ದೇಶ ಇದೆ. ಭಗವಂತನ ಒಂದು ಉದ್ದೇಶ ಇದೆ, ಅದರ ಜೊತೆಗೆ ಮನುಷ್ಯ ಕೂಡ ಒಂದು ಉದ್ದೇಶ ಇದೆ. ಭಗವಂತನ ಉದ್ದೇಶ ಏನು, ಮನುಷ್ಯನ ಉದ್ದೇಶ ಏನು? ಮನುಷ್ಯನ ಉದ್ದೇಶ ಕೇವಲ ಅವನ ಐಹಿಕ ಇಂದ್ರಿಯಗಳ ತೃಪ್ತಿ. ಆದರೆ ಭಗವಂತನ ಉದ್ದೇಶ ಏನು? ಇವಾಗ ಮನುಷ್ಯನು ಕೂಡ ಸೃಷ್ಟಿಸಿದ್ದಾನೆ. ಅವನು ಒಂದು ಪರಮಾಣು, ಅದರದ್ದು ಆ ಪರಮಾಣು ಏನು ಸೃಷ್ಟಿಸಿದ್ದಾನೆ, ಪರಮಾಣು ಬಾಂಬ್ ಏನಿದೆ, ಮೊದಲಿಗೆ ಅವನ ಉದ್ದೇಶ ಏನಾಗಿತ್ತು? ಈ ಪರಮಾಣುವಿನಿಂದ ನಮಗೆ ಸಾಕಷ್ಟು ವಿದ್ಯುತ್, ಎಲೆಕ್ಟ್ರಿಸಿಟಿ, ನಾವು ಅದನ್ನು ಉತ್ಪಾದನೆ ಮಾಡಿ ಜನರಿಗೆ ಒಳ್ಳೆಯ ವ್ಯವಸ್ಥೆ ಮಾಡಬಹುದಂತ ಒಂದು ಅವನ ಕಲ್ಪನೆ ಇತ್ತು. ಆದರೆ ಅದೇ ಮನುಷ್ಯ ಯಾವಾಗ ಅವನ ಉದ್ದೇಶ ಕೆಟ್ಟೋಯಿತು, ಅವನು ಬೇರೆ ಅದನ್ನು ಯಾವಾಗ ಅವನು ಮನುಷ್ಯನಲ್ಲಿ ಬೇರೆ ಥರದ ಕಲಿಯ ಪ್ರವೇಶ ಆಯಿತು, ಆವಾಗ ಅವನು ಅದೇ ಪರಮಾಣು ಏನು ತಗೊಂಡು ಒಂದು ಬಾಂಬ್ ಮಾಡಿ ದೇಶನ್ನೇ ನಾಶ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ. ಸೊ ಹಾಗಾದರೆ ಭಗವಂತನ ಸೃಷ್ಟಿ ಹಾಗಿರುತ್ತಾ? ಸೊ ಮನುಷ್ಯನ ಉದ್ದೇಶ ಏನಿತ್ತು, ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ. ಆದರೆ ಇವಾಗ ಅವನೇನು ಮಾಡ್ತಾ ಇದ್ದಾನೆ, ದೇಶನ್ನೇ ನಾಶ ಮಾಡೋ ರೀತಿಯಾದ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ಆದರೆ ಭಗವಂತನ ವ್ಯವಸ್ಥೆ ಯಾವ ರೀತಿ ಇದೆ? ಇದರಲ್ಲಿ ನಾವು ನೋಡ್ಬೋದು, ಮನುಷ್ಯನನ್ನು ಸೃಷ್ಟಿಸಿದ ಹಿಂದೆ ಪ್ರಮುಖ ಉದ್ದೇಶ ಬ್ರಹ್ಮಾವಲೋಕ ದಿಷಣಂ. ಯಾಕೆ ಭಗವಂತ ಮುದಮಾಪ ದೇವ, ಯಾಕೆ ಅವನಿಗೆ ಸಮಾಧಾನ ಆಯಿತು ಅಂದರೆ, ಇವಾಗ ಈ ಸೃಷ್ಟಿ ಏನಿದೆ, ಮನುಷ್ಯ ಏನಿದೆ ಸೃಷ್ಟಿ, ಇವನು ಬ್ರಹ್ಮಾವಲೋಕ ದಿಷಣಂ. ಇವಾಗ ಇವನು ನನ್ನನ್ನು ಯಾರು ಸೃಷ್ಟಿಸಿದ್ದಾನೆ, ನಾನು ಯಾರು, ಈ ಸೃಷ್ಟಿ ಏನು, ಇದು ಈ ಜಗತ್ತು ಹೇಗೆ, ಯಾರು ಇದನ್ನು ನಿಯಂತ್ರಿಸಿದ್ದಾರೆ ಅನ್ನುವ ಒಂದು ಆಲೋಚನೆ ಏನಿದೆ, ಅವನಿಗೆ ಮಾಡುವ ಒಂದು ಭೌತಿಕ ಶಕ್ತಿ ಅವನಲ್ಲಿ ತುಂಬಿಸಿದ್ದಾನೆ. ಆದರೆ ನಾವು ಬೇರೆ ಯಾವುದೇ ಜೀವರಾಶಿಗಳಲ್ಲೂ ಕೂಡ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆದ ಕಾರಣದಿಂದಾಗಿ ಭಗವಂತ ಏನಿದ್ದಾನೆ, ಅವನಿಗೆ ಮನುಷ್ಯನನ್ನು ಸೃಷ್ಟಿಸಿದ ಮೇಲೆ ಅವನಿಗೆ ಸಂತೋಷ ಆಯಿತು. ದಾಸರು ಕೂಡ ಒಂದು ಪದದಲ್ಲಿ ಹೇಳ್ತಾರೆ, ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ, 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ. ಸೊ ಭಗವಂತ ಎಲ್ಲ 84 ಲಕ್ಷ ಯೋನಿಗಳಿಗೂ ಕೂಡ ಭಗವಂತನೇ ತಂದೆ. ಸರ್ವ ಯೋನೇಶು ಕೌಂತೆಯ ಸಂಭವಂತಿ ಮೂರ್ತಯ. ಸೊ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಪ್ರತಿಯೊಂದು ಏನು ಯೋನಿಗಳಿದೆ, ಪ್ರತಿಯೊಂದು ಜೀವರಾಶಿಗಳಿದೆ, ತಾಸಾಂ ಬ್ರಹ್ಮ ಮಹದ್ ಯೋನಿರ್ ಅಹಂ ಬೀಜಪ್ರದ ಪಿತಾಹ. ಭಗವಂತನೇ ತಂದೆ ಅಂತ. ಸೊ ನಾವು ಈ ದಾಸರ ಪದಗಳಲ್ಲೂ ಅದನ್ನೇ ನಾವು ನೋಡ್ತಾ ಇದ್ದೀವಿ.
ಸೊ ಭಗವಂತ ಈ ಮನುಷ್ಯನನ್ನು ಸೃಷ್ಟಿಸಿದ ಹಿಂದೆ ಏನು ಬ್ರಹ್ಮಾವಲೋಕ ದಿಶಣಂ ಅಂದರೆ ನಾನು ಯಾರು, ನಾನು ಈ ದೇಹನೋ ಅಥವಾ ನಾನು ಮನಸ್ಸೋ ಅಥವಾ ನಾನು ಅಹಂಕಾರನೋ ಅಥವಾ ನಾನು ಬುದ್ಧಿಶಕ್ತಿಯೋ ಅಥವಾ ನಾನು ಆತ್ಮನೋ. ಸೊ ಇದು ಈ ಒಂದು ವಿಮರ್ಶೆ ಏನಿದೆ, ಈ ವಿಮರ್ಶಾತ್ಮಕ ಶಕ್ತಿ ಏನಿದೆ, ಇದು ಕೇವಲ ಮನುಷ್ಯನಿಗೆ ಮಾತ್ರ ಭಗವಂತ ನೀಡಿದ್ದಾನೆ. ಯಾವುದೇ ಬೇರೆ ಜೀವರಾಶಿಗಳಲ್ಲಿ ನಾವು ನೋಡಬಹುದು. ಈ ಒಂದು ಭಾನುವಾರ ಎಲ್ಲರೂ ಬಂದು ನಾವಿಲ್ಲಿ ಸೇರಿದ್ದೇವೆ. ನಾವು ಈ ಒಂದು ಭಾಗವತ ಪ್ರವಚನ ನಾವು ಕೇಳಿ ಇದರಿಂದ ಇದರಲ್ಲಿ ಏನೋ ಇದೆ ಒಂದು ಅರ್ಥ ಮಾಡ್ಕೊಳ್ಳೋಷ್ಟು ನಮಗೆ ಅಷ್ಟು ಶಕ್ತಿ ಇದೆ. ಅದೇ ನಾವು ಒಂದು ವೇಳೆ ನಾವು ಇಲ್ಲಿ ಯಾವುದೋ ಒಂದು ನಾಯಿಗಳು ಅಥವಾ ಬೆಕ್ಕುಗಳನ್ನು ನಾನು ಇಲ್ಲಿ ಕೂರಿಸಿ ಅವರಿಗೆ ನಾನು ಹೇಳಿದರೆ ಬ್ರಹ್ಮಾವಲೋಕದ ಕ್ಷಣಂ ಅಂತ ಹೇಳಿದರೆ, ನಿಮ್ಮ ಜೀವನದ ಏನು ಉದ್ದೇಶ ಏನಿದೆ, ಬ್ರಹ್ಮ ಅಂದರೆ ನೀನು ಯಾರು, ನೀನು ಆತ್ಮನೋ ಅಥವಾ ದೇಹನೋ ಅಥವಾ ಮನಸ್ಸೋ ಯಾರು ಅಂತ ನೀನು ಯೋಚನೆ ಮಾಡುವಂತ ನಾನು ಅವರಿಗೆ ಉದ್ದೇಶ ಮಾಡಿದರೆ ಅದು ಹೇಗೆ ಇದಾಗುತ್ತೆ ಹೇಳಿ. ಅವರು ನಾನು ಏನು ಹೇಳಿದ್ರು ನಾಯಿ ಬೆಕ್ಕುಗಳು ಒಟ್ಟಿಗೆ ಸೇರಿದಾಗ ಏನಾಗುತ್ತೆ? ಕಚ್ಚಾಡುತ್ತೆ, ಹೌದಲ್ವಾ? ನಾನು ಯಾವ ಬ್ರಹ್ಮಜ್ಞಾನವನ್ನು ಅವರಿಗೆ ಹೇಳಲು ಸಾಧ್ಯ ಇಲ್ಲ, ಹೌದಲ್ವಾ? ಸೊ ಯಾಕೆ ಅಂದರೆ ಆ ಪ್ರಾಣಿಗಳಿಗೆ, ಆ ಪ್ರಾಣಿ ಆಗಲಿ, ಪಕ್ಷಿ ಆಗಿರಲಿ ಅಥವಾ ಗಿಡ ಮರಗಳಾಗಿರಲಿ, ಆ ಎಲ್ಲ ಜೀವರಾಶಿಗಳಿಗೆ ಈ ಒಂದು ಶಕ್ತಿ ಇಲ್ಲ. ಆದರೆ ಭಗವಂತ ಮನುಷ್ಯನಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಯಾಕೆ ಆ ಶಕ್ತಿ ಕೊಟ್ಟಿದ್ದಾನೆ ಅಂದರೆ, ನಾವು ಮನುಷ್ಯ ಜೀವನವನ್ನು ನಾವು ಒಂದು ಸಾಧನ ಪಥದಲ್ಲಿ ನಾವು ತೊಡಗಿಸಿ ಭಗವಂತ ಯಾರು, ನಾನು ಯಾರು, ಈ ಜಗತ್ತು ಏನು, ಈ ಜಗತ್ತಿಗೆ ನನಗೆ ಸಂಬಂಧ ಏನು ಅಂತ ನಾವು ಅರಿತುಕೊಳ್ಳುವುದು ಭಗವಂತನ ಉದ್ದೇಶ. ಭಗವಂತ ಸಾಕಷ್ಟು ಅವನು ಸೃಷ್ಟಿಯಲ್ಲಿ ಸಾಕಷ್ಟು ವಿಭಜನೆಗಳಿದೆ. ಆದರೆ ಎಲ್ಲದರ ಉದ್ದೇಶ ಭಗವಂತ ಮನುಷ್ಯನನ್ನು ಸೃಷ್ಟಿಸುವ ಮುನ್ನ ನಾವು ಭಾಗವತದಲ್ಲಿ ನೋಡ್ಬೋದು, ಏನೆಲ್ಲ ಸೃಷ್ಟಿಸಿದ್ದಾನೆ. ಮನುಷ್ಯನಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಅವನು ಸೃಷ್ಟಿಸಿದ್ದಾನೆ. ಮನುಷ್ಯನಿಗೆ ಬೇಕಾದ ಗಾಳಿ, ಮನುಷ್ಯನಿಗೆ ಬೇಕಾದ ನೀರು, ಮನುಷ್ಯನಿಗೆ ಬೇಯಿಸಕ್ಕೆ ಬೇಕಾದ ಬೆಂಕಿ ಅಥವಾ ಬೆಳಕು, ನೋಡುವುದಕ್ಕೆ ಬೆಳಕು, ಅಥವಾ ಅವನು ತಿನ್ನುವುದಕ್ಕೆ ಸಸ್ಯಗಳು, ಹಾಲಿಗೆ ಹಸುಗಳು, ಕೃಷಿಗೋಸ್ಕರ ಎತ್ತುಗಳು. ಸೊ ಮನುಷ್ಯನಿಗೆ ಏನೇನು ಬೇಕೋ ಅವನು ಜೀವನ ಮಾಡುವುದಕ್ಕೆ ಮೊದಲಿಗೆ ಭಗವಂತ ಸೃಷ್ಟಿಸಿದ್ದಾನೆ, ನಂತರ ಮನುಷ್ಯನನ್ನು ಸೃಷ್ಟಿಸಿದ್ದು. ಸೊ ಇದು ಇದೆಲ್ಲ ಈ ವ್ಯವಸ್ಥೆ ಮಾಡಿದಿರುವ ಹಿಂದೆ ಭಗವಂತನ ಮುಖ್ಯ ಉದ್ದೇಶ ನಾವು ಬ್ರಹ್ಮಾವಲೋಕ ದಿಶಣಂ. ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ನಮಗೆ ನಾವು ಯಾರಾದರೂ ಯಾರೋ ದೂರದಿಂದ ಅವರು ಏನಾದರೂ ಬಂದು ನಮಗೆ ಏನಾದರೂ ಗಿಫ್ಟ್ ಅಥವಾ ಉಡುಗೊರೆ ಕೊಟ್ಟಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ. ಸೊ ಅದು ನಾವು ಕೇಳ್ತೀವಿ, ಏನು ಉದ್ದೇಶ ನಿಮ್ಮದು, ಇವತ್ತು ಅಚಾನಕ್ಕಾಗಿ ಬಂದು ಕೊಟ್ಟಿದ್ದೀರಿ. ಸೊ ಯಾರೋ ಒಬ್ಬರು ಅಚಾನಕ್ಕಾಗಿ ಬಂದು ಒಂದು ಉಡುಗೊರೆ ಕೊಟ್ಟಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ. ಆಮೇಲೆ ನಾವು ಕೇಳ್ತೀವಿ, ಇದು ಉದ್ದೇಶ ಏನು ಕಾರಣ ಅಂತ. ಆ ಭಗವಂತ ಪ್ರತಿ ಕ್ಷಣ ನಾವು ಏನು ಉಸಿರು ತಗೊಳ್ತಾ ಇದ್ದೇವೆ, ಆ ಭಗವಂತನ ಅನುಗ್ರಹದಿಂದ ನಾವು ಅದನ್ನು ಉಸಿರಾಡ್ತಾ ಇರೋದು. ಭಗವಂತ ಆ ಗಾಳಿಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ, ನಮಗೆ ಜೀವನ ಮಾಡಿದ ಪ್ರತಿಯೊಂದನ್ನು ಅವನು ಅವಕಾಶ ಮಾಡಿಕೊಟ್ಟಿದ್ದಾನೆ, ಪ್ರತಿಯೊಂದು ಉಡುಗೊರೆ ಅವನು ಕೊಟ್ಟಿದ್ದಾನೆ. ಆದರೆ ನಾವು ಒಂದು ಕ್ಷಣ ಕೂಡ ನಾವು ಜೀವನದಲ್ಲಿ ಇದೆಲ್ಲ ನಮಗೆ ಫ್ರೀಯಾಗಿ ಸಿಗ್ತಾ ಇದೆ, ಉಚಿತವಾಗಿ ಸಿಗ್ತಾ ಇದೆ, ಇದನ್ನು ಯಾರು ಸೃಷ್ಟಿಸಿದ್ದಾರೆ, ಯಾರು ಇದನ್ನು ನಮ್ಗೆ ಕೊಡ್ತಾ ಇದ್ದಾರೆ ಅಂತ ನಾವು ಒಂದು ಬಾರಿಯೂ ಜೀವನದಲ್ಲಿ ನಾವು ಅದನ್ನು ಅವಲೋಕನೆ ಅಥವಾ ಅದರ ಬಗ್ಗೆ ಯೋಚನೆ ವಿಮರ್ಶೆ ಮಾಡದಿದ್ದರೆ ನಾವು ಏನು ಈ ಮಾನವ ಜೀವನ ಏನಿದೆ ಅದನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರಂತಪಃ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಇದರ ಬಗ್ಗೆ ಭಗವದ್ಗೀತೆಯಲ್ಲಿ ಸಾಕಷ್ಟು ಬಾರಿ ಉಲ್ಲೇಖನ ಮಾಡಿದ್ದಾನೆ, ಎಚ್ಚರಿಕೆ ಕೊಡ್ತಾನೆ ಕೃಷ್ಣ. ನೀವು ಸಾಮಾನ್ಯವಾಗಿ ನೀವು ಜೀವನ ನಡೆಸ್ತಾ ಇದ್ದೀರಿ, ಆದರೆ ಇದನ್ನೆಲ್ಲ ನಡೆಸುವುದರ ಹಿಂದೆ ಯಾವ ಶಕ್ತಿ ನಡೆಸ್ತಾ ಇದೆ, ಯಾವ ಶಕ್ತಿ ನಿಯಂತ್ರಿಸ್ತಾ ಇದೆ, ನಾವು ಅದರ ಬಗ್ಗೆ ಒಂದು ಬಾರಿ ಆದರೆ ಯೋಚನೆ ಮಾಡಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪುರಂತಪಃ.
ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ನಾವು ಒಂದು ವೇಳೆ ಇದರ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ ಅಂದರೆ ಮೃತ್ಯು ಸಂಸಾರ ವರ್ತಮನಿ, ಮತ್ತೆ ನಾವು ಪುನರಪಿ ಜನನಂ ಪುನರಪಿ ಮರಣಂ. ಸೊ ಮತ್ತೆ ನಾವು ಈ ಸಂಸಾರದಲ್ಲಿ ನಾವು ಮತ್ತೆ ಮುಳುಗ್ತಾ ಇದ್ದೀವಿ. ಸೊ ಭಗವಂತ ಇವಾಗ ನಾವು ಮನುಷ್ಯನನ್ನು ಸೃಷ್ಟಿಸಿದ್ದಾನೆ. ಆ ಉದ್ದೇಶ ಏನು? ಸಾಧನೆ. ಸೊ ಸಾಧನೆಗೋಸ್ಕರ ಏನೇನು ಬೇಕು ವ್ಯವಸ್ಥೆಗಳು. ಸೊ ಅದಕ್ಕೆ ಆ ಮನುಷ್ಯನ ಸೃಷ್ಟಿಸಿದ ಮೇಲೆ ಭಗವಂತ ಏನು ಮಾಡ್ದ? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಪಿ ಮಾಂ ವಿದ್ಧಿ ಕರ್ತಾರಂ ಅವ್ಯಯಂ. ಸೊ ಇವಾಗ ಮನುಷ್ಯನ ಸೃಷ್ಟಿಸಿದ ಮೇಲೆ ಇವಾಗ ಸಾಧನ ಪಥದಲ್ಲಿ ಅವನನ್ನು ತೊಡಗಿಸ್ಕೊಳ್ಬೇಕು. ಸೊ ಇವಾಗ ಅದರಲ್ಲಿ ಅವನನ್ನು ಆ ಪಥದಲ್ಲಿ ಅವನನ್ನು ತೋರಿಸ್ಬೇಕಂದಾಗ, ಆ ದಾರಿ ತೋರಿಸ್ಬೇಕಂದಾಗ ಇವಾಗ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಆ ವ್ಯವಸ್ಥೆ ಏನಿದೆ? ಚಾತುರ್ವರ್ಣ್ಯಂ ಮಯಾ ಶಿಷ್ಟಂ ಗುಣಕರ್ಮ ವಿಭಾಗಶಃ. ಸೊ ಭಗವಂತನೇ ಹೇಳ್ತಾ ಇರೋದು ಚಾತುರ್ವರ್ಣ್ಯಂ ಅಂದರೆ ಚಾತುರ್ವರ್ಣ್ಯ. ಯಾವುದ್ಯಾವುದು ಚಾತುರ್ವರ್ಣ? ವೈಶ್ಯ, ಶೂದ್ರ, ಇದು ವರ್ಣಗಳಾಯಿತು. ಆಶ್ರಮಗಳು ಸನ್ಯಾಸಾಶ್ರಮ. ಸೊ ಇದೆಲ್ಲ ಭಗವಂತ 2 ಬಾರಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇದು ಯಾವ ಆಧಾರ ಮೇಲೆ ಅವನು ಸೃಷ್ಟಿಸಿದ್ದಾನೆ? ಗುಣಕರ್ಮ ವಿಭಾಗಶಃ. ಇದು ಜನ್ಮದ ಮೇಲೆ ಅಲ್ಲ, ಗುಣಕರ್ಮ ಅಂದರೆ ಯಾವ ವ್ಯಕ್ತಿಯ ಗುಣಗಳು ಯಾವ ರೀತಿ ಇದೆ ಅದರ ಪ್ರಕಾರ ಭಗವಂತ ಸೃಷ್ಟಿಸಿದ್ದಾನೆ. ಇವಾಗ ನಾವು ನೋಡ್ಬೋದು ಕೆಲವು ಮಕ್ಕಳಿಗೆ ಅವರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇರುತ್ತೆ. ಸೊ ಅವ್ರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇದ್ದಾಗ ಅವರ ಗುಣಕರ್ಮಗಳೇನಿದೆ ಅದು ಕ್ರೀಡೆಯಲ್ಲಿ ಅವರಿಗೆ ವಿನಿಯೋಗಿಸಿದಾಗ ಅಲ್ಲಿ ಅವರಿಗೆ ಶ್ರೇಯಸ್ಸು ಸಿಗುತ್ತೆ. ಅದೇ ಕೆಲವೊಬ್ಬರು ಓದಿನಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇರುತ್ತೆ. ಅವರು ಎಲ್ಲ ಗುಣಗಳು ಅಥವಾ ಕರ್ಮಗಳು ಅವರು ಓದುವುದಕ್ಕೆ ಕೂತ್ಕೊಂಡ್ರೆ ಅವರು ಓದ್ತಾನೆ ಇರ್ತಾರೆ. ಯಾಕಂದರೆ ಅವರು ಆ ಒಂದು ಗುಣಗಳು ಅಥವಾ ಕರ್ಮಗಳು ಆ ರೀತಿ ಇದೆ. ಸೊ ಇವಾಗ ಅವರಿಗೆ ಓದುವುದಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅವರು ಓದುವುದಲ್ಲಿ ಹೆಚ್ಚು ಅವರು ಶ್ರೇಯಸ್ಸು ಪಡೀತಾರೆ. ಸೊ ಇದು ಒಂದು ನಾವು ಸಿಂಪಲ್ಲಾಗಿ ನೋಡ್ಬೋದು, ನಮ್ಮ ಜೀವನದಲ್ಲೂ ನಾವು ನೋಡ್ಬೋದು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ನಾವು ನೋಡ್ಬೋದು. ಯಾವಾಗ ಆ ಕ್ರೀಡೆಯಲ್ಲಿ ಯಾರು ಆಸಕ್ತಿ ಇದೆ ಅವನನ್ನು ನಾವು ಎತ್ತುಕೊಂಡು ನೀನು ಓದಲೇಬೇಕು ಅಂತ ಒತ್ತಾಯ ಮಾಡಿದಾಗ, ಆಮೇಲೆ ಅವನು ಯಾರು ಓದೋದಕ್ಕೆ ಆಸಕ್ತಿ ಇದೆ ಅವನು ಎತ್ತುಕೊಂಡು ನೀನು ಆಟ ಆಡಲೇಬೇಕು ಅಂತ, ನೀನು ಕ್ರೀಡೆಯಲ್ಲಿ ಆಸಕ್ತಿ ಇರಬೇಕು ಅಂತ ಯಾವಾಗ ನಾವು ಒತ್ತಾಯ ಮಾಡಿದಾಗ ಆವಾಗ ಎಂಥ ಅನಾಹುತಗಳಾಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ಸೊ ಆದರೆ ಭಗವಂತನ ಸೃಷ್ಟಿ ಆ ರೀತಿಯಲ್ಲ. ಅವನದು ಪರ್ಫೆಕ್ಟ್ ಸೃಷ್ಟಿ, ಅವನದು ಸಂಪೂರ್ಣ ಸೃಷ್ಟಿ. ಏನು? ಚಾತುರ್ವರ್ಣ್ಯಂ ಗುಣಕರ್ಮ ವಿಭಾಗಶಃ. ಇದೇನಿದೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದೇನಿದೆ ಇದು ಅವರ ಗುಣ ಮತ್ತು ಕರ್ಮಗಳ ಪ್ರಕಾರ ಈ ಸೃಷ್ಟಿಯನ್ನು ಭಗವಂತ ಮಾಡಿದರು. ಆಮೇಲೆ ಇದರಲ್ಲಿ ಯಾವ ರೀತಿಯ ಜನ್ಮದ ಏನು ಇದು ಇದೆ ಅದರ ಆಧಾರದ ಮೇಲೆ ಇಲ್ಲ. ಇದು ಅವರ ಗುಣಗಳು ಯಾವ ರೀತಿ ಇದೆ ಆ ರೀತಿ. ಇವಾಗ ಯಾರಾದರೂ ಬಂದು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, ಅವರು ಮಗ ಬಂದು ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಹೇಳಕ್ಕೆ ಸಾಧ್ಯನಾ? ಅವನು ಯಾವಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಅವನು ಹೇಳೋದಕ್ಕೆ ಸಾಧ್ಯ? ಅವನಿಗೆ ಅದು ಎಜುಕೇಷನ್ ಏನಿದೆ ಆ ಜ್ಞಾನವನ್ನು ಪಡೆದು ಆಮೇಲೆ ಆ ಹುದ್ದೆ ಏನಿದೆ ಅಲ್ಲಿ ಅವನಿಗೆ ಟ್ರೈನಿಂಗ್ ತಗೊಂಡು ಆದಮೇಲೆ ಅವನು ಯಾವಾಗ ಅವನಿಗೆ ಗೌರ್ಮೆಂಟಿಂದ ಯಾವಾಗ ಅವನಿಗೆ ಅಫಿಷಿಯಲಿ ಅವರಿಗೆ ಯಾವಾಗ ಅಪಾಯಿಂಟ್ ಮಾಡ್ತಾರೆ ಆವಾಗ ಅವನು ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಹೇಳೋದಕ್ಕೆ ಸಾಧ್ಯ. ಹೇಗೆ ನಾವು ನೋಡ್ಬೋದು? ಅವನದು ಗುಣ ಮತ್ತು ಕರ್ಮ ಪ್ರಕಾರ ನಾವು ಅವನಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಹೇಳ್ಬೋದು. ಕೇವಲ ಒಂದು ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಮಗ ಅನ್ನುವ ಒಂದು ಮಾತ್ರ ಅವನು ನಾನು ಜಡ್ಜ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯ ತನಕ ಅವನು ಆ ಪದವಿ, ಯಾರೋ ಹೇಳ್ತಾರೆ ಪದವಿ ಅವನಿಗೆ ಸಿಗೋದಿಲ್ಲವೋ ಅಲ್ಲಿಯ ತನಕ ಅವನು ಜಡ್ಜ್ ಅಂತ ಹೇಳೋದಕ್ಕೆ ಅವನಿಗೆ ಅವಕಾಶ ಇಲ್ಲ. ಅವನು ಆ ಥರ ಹೇಳಿದರೂ ಕೂಡ ನಾವು ಹೇಳ್ತೀವಿ ಇಲ್ಲ ನಿಮ್ಮದು ಏನು ಎಜುಕೇಷನ್ ಏನಿದು ಇದೆ, ನಿಮಗೆ ಯಾರು ಗೌರ್ಮೆಂಟ್ ನಿಮ್ಗೆ ರೆಕಗ್ನೈಸ್ ಮಾಡಿದ್ದಾರಾ? ಸೊ ಆ ರೀತಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ. ಸೊ ಭಗವಂತನೂ ಕೂಡ ಈ ಒಂದು ಸೃಷ್ಟಿ ಏನಿದೆ, ಈ ಚಾತುರ್ವರ್ಣ್ಯ ಏನಿದೆ, ಇದರ ಹಿಂದೆ ಅವನ ಉದ್ದೇಶ ಗುಣ ಮತ್ತು ಕರ್ಮಗಳ ಪ್ರಕಾರ ಈ ಒಂದು ವಿಭಜನೆ ಮಾಡಿರೋದು. ಸೊ ಈ ಒಂದು ನಾವು ಚಾತುರ್ವರ್ಣ್ಯ ಇದರಲ್ಲಿ ಒಬ್ಬರು ಶ್ರೇಷ್ಠ ಇನ್ನೊಬ್ಬರು ನಿಕೃಷ್ಟ ಅಂತ ನಾವು ಆ ಥರ ಭಾವಿಸಬಾರ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಪ್ರತಿಯೊಬ್ಬರು ಅವರ ಜವಾಬ್ದಾರಿಗಳಿದೆ, ಅವರ ಕರ್ತವ್ಯಗಳಿದೆ, ಅವರ ಸ್ವಧರ್ಮಗಳಿದೆ. ಅದರ ಪ್ರಕಾರ ಅವರು ನಡೆದುಕೊಂಡು ಹೋದರೆ
ಪ್ರತಿಯೊಬ್ಬರೂ ಜೀವನದಲ್ಲೂ ಕೂಡ ಅವರು ಶ್ರೇಯಸ್ಸನ್ನು ಕಾಣಬಹುದು. ಇದರ ಉದ್ದೇಶ ಏನಿದೆ, ಈ ಚಾತುರ್ವರ್ಣ್ಯದ ಉದ್ದೇಶ ಏನಿದೆ, ವಿಷ್ಣು ಪುರಾಣದಲ್ಲಿ ನಾವು ನೋಡ್ಬೋದು. ವರ್ಣಾಶ್ರಮಚಾರತವತ ಪುರುಷೇಣ ಪರ ಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯತ್ ತತ್ತೋಷ ಕಾರಣಂ. ಭಾಗವತದಲ್ಲೂ ನಾವು ನೋಡ್ಬೋದು. ಅತಃ ಪುಂಬಿ ದ್ವಿಜಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವಾನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ಸೊ ಭಗವಂತನ ಆರಾಧನೆ ಏನಿದೆ, ವಿಷ್ಣುರ್ ಆರಾಧ್ಯತೆ ಪಂಥಾಹ. ಸೊ ಇದರಲ್ಲಿ ನೀವು ಬ್ರಾಹ್ಮಣರಾಗಿರ್ಬೋದು, ಕ್ಷತ್ರಿಯರಾಗಿರ್ಬೋದು, ಅಥವಾ ವೈಶ್ಯ ಆಗಿರ್ಬೋದು, ಅಥವಾ ಶೂದ್ರ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಇದರಲ್ಲಿ ಮುಖ್ಯ ಉದ್ದೇಶ ಏನಿದೆ, ವಿಷ್ಣುರ್ ಆರಾಧ್ಯತೆ ಪಂಥಾಹ ನಾಣ್ಯತ್ ತತ್ತೋಷ ಕಾರಣಂ. ನಾ ಅನ್ಯ, ಬೇರೆ ಯಾವ ಕಾರಣ ಇಲ್ಲ. ಈ ಒಂದು ವಿಭಜನೆ ಮಾಡಿರೋ ಹಿನ್ನೆಲೆ, ಭಗವಂತನ ಏನು ಗುಣಕರ್ಮದ ಪ್ರಕಾರ ಹಿನ್ನೆಲೆ ಏನಿದೆ, ನೀವು ಇಂಜಿನಿಯರ್ ಆದರೂ ಆಗಿರಿ, ಡಾಕ್ಟರ್ ಆದರೂ ಆಗಿರಿ, ಅಥವಾ ಲಾಯರ್ ಆದರೂ ಆಗಿರಿ, ಅಥವಾ ಜಡ್ಜ್ ಆದರೂ ಆಗಿರಿ, ನೀವು ಯಾವ ಹುದ್ದೆಯಲ್ಲಾದರೂ ಇರಿ, ಅದರ ಹಿಂದೆ ಏನಿದೆ, ವಿಷ್ಣುರ್ ಆರಾಧ್ಯತೆ ಬಂತಹ. ನೀವು ಎಲ್ಲಾದರೂ ಯಾವ ಹುದ್ದೆಯಲ್ಲಾದರೂ ಇರಿ, ಅದು ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದು. ಆದರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ನಾವು ವಿಷ್ಣುರ್ ಆರಾಧ್ಯತೆ, ವಿಷ್ಣುವಿನ ಆರಾಧನೆ ನಾವು ಮಾಡಬೇಕು. ಅದನ್ನೇ ಶ್ರೀಮದ್ ಭಾಗವತದಲ್ಲೂ ಹೇಳಿದ್ದಾರೆ, ಸಂಸಿದ್ಧಿರ್ ಹರಿತೋಷಣಂ. ಭಗವಂತನನ್ನು ನಾವು ಪ್ರೀತಿಗೊಳಿಸಬೇಕು. ಸೊ ನಾವು ಈ ಒಂದು ಉದ್ದೇಶವನ್ನು ನಾವು ನೋಡ್ತಾ ಇದ್ದೀವಿ. ಬ್ರಾಹ್ಮಣರ ಒಂದು ಕರ್ತವ್ಯ, 6 ಕರ್ತವ್ಯಗಳು: ಪಠನ ಪಾಠನ ಯಜನ ಯಾಜನ ದಾನ ಪ್ರತಿಗ್ರಹಣ. ಪಠನ ಪಾಠನ ಅಂದರೆ ಅವರು ಶಾಸ್ತ್ರಗಳನ್ನು ಪಠಿಸುವುದು, ಅದನ್ನು ಅಧ್ಯಯನ ಮಾಡುವುದು, ಮತ್ತು ಪಾಠನ, ಮತ್ತು ಎಲ್ಲರಿಗೂ ಅದರ ಬಗ್ಗೆ ತಿಳಿಸುವುದು. ಯಜನ ಯಾಜನ ಅಂದರೆ ಯಜ್ಞ ಮಾಡುವುದು, ಯಜ್ಞ ಮಾಡಿಸುವುದು. ಆಮೇಲೆ ದಾನ ಪ್ರತಿಗ್ರಹಣ, ಆಮೇಲೆ ದಾನ ಕೊಡುವುದು ಅಥವಾ ದಾನ ಕೊಟ್ಟರೆ ಸ್ವೀಕಾರ ಮಾಡೋದು. ಸೊ ಈ 6 ಕರ್ತವ್ಯಗಳೇನಿದೆ ಅದು ಬ್ರಾಹ್ಮಣರಿಗೆ. ಕ್ಷತ್ರಿಯಗಳ ಕರ್ತವ್ಯ ಏನಿದೆ, ಎಲ್ಲ ಏನು ರಾಜ್ಯಾಡಳಿತ ಏನಿದೆ, ಅದು ಸಂಪೂರ್ಣವಾಗಿ ಭಗವಂತನ ಏನು ಧರ್ಮ ನಿಯಮಗಳಿದೆ, ಕಟ್ಟುನಿಟ್ಟುಗಳೇನಿದೆ, ವೇದಶಾಸ್ತ್ರಗಳ ಪ್ರಕಾರ ಅವನ ರಾಜ್ಯಾಡಳಿತವನ್ನು ಅವನು ನಡೆಸುವುದು. ವೈಶ್ಯರ ಅವರು ಜವಾಬ್ದಾರಿಗಳೇನಿದೆ, ವ್ಯಾಪಾರ, ಕೃಷಿ ಗೋರಕ್ಷ ವಾಣಿಜ್ಯಂ, ಈ ಒಂದು ಜವಾಬ್ದಾರಿಗಳು ಅವರು ಮಾಡಬೇಕು. ಆಮೇಲೆ ಕೊನೆಗೆ ಶೂದ್ರರ ಇವ್ರದ್ದು ಕರ್ತವ್ಯ ಏನಿದೆ, ಈ ಉಳಿದ ಎಲ್ಲ ಏನು ವರ್ಣಗಳಿದೆ ಇವರಿಗೆ ಏನೇನು ಸಹಾಯ ಮಾಡಬೇಕು ಆ ಒಂದು ಸಹಾಯ ಮಾಡ್ತಾ ಅವರು ಜೀವನ ಮಾಡಬೇಕು. ಈಗ ಅವರು ಸಹಾಯ ಮಾಡ್ತಾ ಅಂದರೆ ಅವ್ರದ್ದು ನಿಕೃಷ್ಟವಾಗಿ ನೋಡೋದಿಲ್ಲ. ಅವರು ಇಲ್ಲ ಅಂದರೆ ಸಾಕಷ್ಟು ಕರ್ತವ್ಯಗಳು ಬ್ರಾಹ್ಮಣರು ಮಾಡೋದಕ್ಕೆ ಸಾಧ್ಯ ಇಲ್ಲ, ಕ್ಷತ್ರಿಯರು ಮಾಡೋದಕ್ಕೆ ಸಾಧ್ಯ ಇಲ್ಲ, ವೈಶ್ಯರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇವರು ನಿಕೃಷ್ಟ ಅಂತ ಯಾವಾಗಲೂ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಆ ರೀತಿ ಭಾವನೆ ಇರಲಿಲ್ಲ. ಅಫ್ಕೋರ್ಸ್ ಮುಂದೆ ಈ ಕಲಿ ಪ್ರಭಾವದಿಂದ ಆ ಒಂದು ಉತ್ಕೃಷ್ಟ ನಿಕೃಷ್ಟ ಅಂತ ಒಂದು ಭಾವನೆಗಳು ಉಂಟು. ಆದರೆ ಪುರಾತನ ನಾವು ಹಿಂದೆ ನೋಡ್ಬೋದು, ರಾಮರಾಜ್ಯ ಆಗಿರ್ಬೋದು, ಅಥವಾ ಯುಧಿಷ್ಠಿರನ ರಾಜ, ಅಥವಾ ಪರೀಕ್ಷಿತನ ರಾಜನ ಒಂದು ರಾಜ್ಯದಲ್ಲಿ ನಾವು ನೋಡ್ಬೋದು, ಅಥವಾ ಕೃಷ್ಣನಲ್ಲಿ ನಾವು ನೋಡ್ಬೋದು. ಕೃಷ್ಣ ಇದ್ದಾಗ ಹೇಗೆ ಪ್ರತಿಯೊಬ್ಬರನ್ನು ಅವನು ಸತ್ಕಾರ ಸನ್ಮಾನದಿಂದ ನೋಡ್ತಾ ಇದ್ದ ಅಂತ. ಸೊ ಹಾಗಾಗಿ ಆ ಒಂದು ಭಾವನೆಯನ್ನು ನಾವು ಹಿಂದೆ ಇಡಬೇಕು. ಇವಾಗ ಕ್ಷತ್ರಿಯರು ಈ ಒಂದು ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬ ಕ್ಷತ್ರಿಯ ರಾಜ್ಯಾಡಳಿತ ಯಾವ ರೀತಿ ಇರಬೇಕು ಅಂತ. ಕಲಿಪುರುಷನು ಭೂವಲಯದಲ್ಲೂ ಅವನಿಗೆ ಒಂದು ಸ್ಥಳಾವಕಾಶ ಕೊಟ್ಟರೂ ಕೂಡ ಯಾವ ರೀತಿ ಪರೀಕ್ಷಿತನ ರಾಜ್ಯಾಡಳಿತ ಇತ್ತು. ಸೊ ನಾವು ಶ್ರೀಮದ್ ಭಾಗವತದಲ್ಲಿ ನಾವು ಹಿಂದೆ ನಾವು ನೋಡಿದ್ದೇವೆ, ಏನಂದರೆ ಹೇಗೆ ಪರೀಕ್ಷಿತ ಮಹಾರಾಜ ಅವನ ಜನ್ಮವಾದಾಗ ಅವನ ಗುಣಗಳು ಯಾವ ರೀತಿ ಇತ್ತು. ಅವನು ಜಾತಕ ಕರ್ಮ ಮಾಡಿಸಿದಾಗ, ಯುಧಿಷ್ಠಿರ ಮಹಾರಾಜ ಜಾತಕ ಕರ್ಮ ಮಾಡಿಸಿದಾಗ ಅವನ ಗುಣಗಳ ಬಗ್ಗೆ ಅಲ್ಲಿರೋ ಬ್ರಾಹ್ಮಣರು ಅವನ ಗುಣಗಳ ಬಗ್ಗೆ ವಿವರಣೆ ಮಾಡ್ತಾರೆ. ಸೊ ಅದರ ಬಗ್ಗೆ ಒಂದಿಷ್ಟು ಅನುಸಂಧಾನ ಮಾಡೋಣ. ಇದು ಶ್ರೀಮದ್ ಭಾಗವತ 1ನೇ ಸ್ಕಂದ 12ನೇ ಅಧ್ಯಾಯ 19ನೇ ಶ್ಲೋಕ. ಬ್ರಾಹ್ಮಣ ಉಚುಹು ಪಾರ್ಥ ಪ್ರಜಾವೀತ ಸಾಕ್ಷಾತ್ ಇಕ್ಷ್ವಾಕೂರ್ ಇವ ಮಾನವಃ ಬ್ರಾಹ್ಮಣಯ ಸತ್ಯಸಂಧಶ್ಚ ರಾಮೋ ದಾಶರಥೀರ್ಯತಃ. ಇದರಲ್ಲಿ ಯಾಕೆ ನಾವು ಈ ಶ್ಲೋಕವನ್ನು ನಾವು ನೋಡ್ತಾ ಇದ್ದೀವಿ, ಇದರಲ್ಲಿ ಆಡಳಿತ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅಂದರೆ ಅವನ ಆಡಳಿತ ವ್ಯವಸ್ಥೆ ಏನಿದೆ ಅದು ಸುವ್ಯವಸ್ಥೆವಾಗಿತ್ತು ಅಂತ.
ತುಂಬ ಚೆನ್ನಾಗಿತ್ತು ಅಂತ ನಾವು ಭಾವಾರ್ಥದಲ್ಲಿ ನಾವು ನೋಡಿದ್ದೇವೆ. ಸೊ ಅದಕ್ಕೆ ನಾವು ಯಾಕೆ ಪ್ರಭುಪಾದರು ಈ ರೀತಿ ಹೇಳ್ತಾ ಇದ್ದಾರೆ, ಅದಕ್ಕೆ ಕಾರಣ ಈ ಒಂದು ಶ್ಲೋಕ. ಅಂದರೆ ಹಿಂದೆ ಅವನ ಜನನ ಆದ ನಂತರವೇ ಈ ಒಂದು ಬ್ರಾಹ್ಮಣರು ಮುಂದಾಲೋಚಿಸಿ ಈ ಒಂದು ಗುಣಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಭಾರತ ಪ್ರಜಾವೀತ ಸಾಕ್ಷಾತ್ ಈಕ್ಷ್ವಾಕೂರಿವ ಮಾನವ ಬ್ರಾಹ್ಮಣಯ ಸತ್ಯಸಂಧಶ್ಚ ರಾಮೋ ಧಾಶರಿತಿರ್ಯತಃ. ಈ ಮಗು ಅಂದರೆ ಪರೀಕ್ಷಿತ ಮಹಾರಾಜ ಏನಿದ್ದಾನೆ, ಅವನು ಸಾಕ್ಷಾತ್ ಇಕ್ಷ್ವಾಕುವಿನ ಥರ ಒಂದು ರಾಜ್ಯಾಡಳಿತವನ್ನು ನಡೆಸ್ತಾನೆ ಅಂತ. ಇಕ್ಷ್ವಾಕು ಯಾರು? ಅವನು ಮನುವಿನ ಮಗು. ಮನು ವೈವಸ್ವತ ಮನು ಯಾರು? ಅವನು ಸೂರ್ಯದೇವ. ಭಗವದ್ಗೀತೆಯಲ್ಲಿ ನಾವು ನೋಡ್ಬೋದು, ಇಮಂ ವಿವಸ್ವತೆ ಪ್ರೋಕ್ತವಾನ್ ಮನುರಿಕ್ಷ್ವಾಕುರೇ ಬ್ರವೀತ್ ಅಂತ ನಾವು ಭಗವದ್ಗೀತೆಯಲ್ಲಿ ನೋಡ್ತಾ ಇದ್ದೀವಿ. ಸೊ ಆ ಇಕ್ಷ್ವಾಕು ಏನಿದೆ, ಇವನು ಸೂರ್ಯವಂಶದಲ್ಲಿ ಬರುವ ರಾಜ. ಸೊ ಅದೇ ವಂಶದಲ್ಲಿ ಬರುವ ಭಗವಂತ ರಾಮಚಂದ್ರ. ಸೊ ಈ ಮಗು ಅಂದರೆ ಪರೀಕ್ಷಿತ ರಾಜ, ಅವನ ಆಡಳಿತ ಯಾವ ರೀತಿ ಇತ್ತು? ಇಕ್ಷ್ವಾಕುವಿನ ಥರ ರಾಜ್ಯಾಡಳಿತ ಮಾಡ್ತಾ ಇದ್ದ. ಸೊ ಇವಾಗ ಇಕ್ಷ್ವಾಕು ಯಾವ ರೀತಿ ರಾಜ್ಯಾಡಳಿತ ಮಾಡ್ತಾ ಇದ್ದ? ಅವನ ವಂಶದಲ್ಲಿ ಬಂದ ರಾಜರು ಯಾವ ರೀತಿ ರಾಜ್ಯಾಡಳಿತ ಮಾಡ್ತಾಯಿದ್ರು? ಅದೊಂದು ರೋಚಕವಾದ ಒಂದು ಇತಿಹಾಸ. ನಮ್ಮ ದೇಶದಲ್ಲಿ ಇಷ್ಟು ಇತಿಹಾಸಗಳಿದೆ, ಆದರೆ ಇದರ ಬಗ್ಗೆ ನಮಗೆ ಎಲ್ಲೂ ಕೂಡ ನಮಗೆ ಪರಿಚಯ ಸಿಗೋದಿಲ್ಲ. ಯಾಕಂದರೆ ಯಾರೂ ಇದರ ಬಗ್ಗೆ ಮಾತಾಡೋದಿಲ್ಲ. ಏನು ಕೇಳಿದರೂ ಒಂದು ಯುದ್ಧ ಆಯಿತು ಅಥವಾ ಬೇರೆ ಇದು ಆಯಿತು. ಸೊ ಕೆಟ್ಟ ವಿಚಾರಗಳೇ ನಾವು ಹೆಚ್ಚು ಕೇಳಿಸ್ಕೊಂಡಿದ್ದೀವಿ. ನಮ್ಮ ದೇಶ 800 ವರ್ಷಗಳ ಕಾಲ ಬೇರೆ ಬೇರೆ ಹೊರ ಇವರು ರಾಜ್ಯ ಅವರು ಆಡಳಿತದಲ್ಲಿತ್ತು. ಆದರೆ ಭಾರತ ದೇಶ ಅನ್ನೋದು ಎಷ್ಟು ಸಮೃದ್ಧಿಯಾಗಿತ್ತು ಅಂತ ನಮಗೆ ಕೇಳೋದಕ್ಕೆ ತುಂಬ ಕಡಿಮೆನೇ ಸಿಗುತ್ತೆ. ಇವಾಗ ಒಂದಿಷ್ಟು ಅಲ್ಲಿ ಇಲ್ಲಿ ನಮಗೆ ಕೇಳೋದಕ್ಕೆ ಸಿಗುತ್ತೆ. ಆದರೆ ಮುಂಚೆ ಇದರ ಬಗ್ಗೆ ಸಂಪೂರ್ಣವಾಗಿ ಇದರ ಬಗ್ಗೆ ಮುಚ್ಚಿದ್ರು. ಇನ್ಫ್ಯಾಕ್ಟ್ ಪ್ರಭುಪಾದರು ಕೂಡ ಹೇಳ್ತಾರೆ, ಮೆಕ್ಕಾಲೆ ಅವನು ಬಂದು ಸರ್ವೆ ಮಾಡಿದ್ದ, ಎಲ್ಲಿಯವರೆಗೂ ಭಾರತ ದೇಶದಲ್ಲಿ ಮಹಾಭಾರತ ಮತ್ತು ರಾಮಾಯಣದಂಥ ಇತಿಹಾಸಗಳು ಎಲ್ಲಿಯವರೆಗೂ ಪಾರಾಯಣ ಆಗ್ತಾ ಇರುತ್ತೆ, ಎಲ್ಲಿಯವರೆಗೂ ಶ್ರವಣ ಮಾಡ್ತಾ ಇರ್ತಾರೆ, ಅಲ್ಲಿಯವರೆಗೂ ನಾವು ಇವರಿಗೆ ಭಾರತೀಯರನ್ನು ನಮ್ಮ ಅಧೀನದಲ್ಲಿ ತರಲು ಸಾಧ್ಯವಿಲ್ಲ. ಯಾಕೆಂದರೆ ಇಲ್ಲಿರುವ ನಾವು ಹೇಗೆ ಒಂದು ರಾಜ್ಯಾಡಳಿತ ಹೇಗೆ ಇತ್ತು ಅಂತ ನಾವು ಕೇವಲ ಅದರ ಶ್ರವಣ ಮಾಡಿದರೆ ನಮಗೆ ರೋಮಾಂಚನ ಆಗುತ್ತೆ. ಈ ರೀತಿಯೂ ಕೂಡ ನಾವು ಒಂದು ರಾಜ್ಯಾಡಳಿತ ಮಾಡಬಹುದೇ ಅಂತ. ಸೊ ನಾವು ಇವಾಗ ಇಕ್ಷ್ವಾಕು ಅವನು ವಂಶದಲ್ಲಿ ಬರುವ ದಶರಥ ಮಹಾರಾಜ ಯಾವ ರೀತಿ ಅಯೋಧ್ಯವನ್ನು ಅವನು ಆಡಳಿತ ಮಾಡ್ತಾ ಇದ್ದ ಅಂತ ಕೇವಲ ಈ ಒಂದು ಆಡಳಿತ ದೃಷ್ಟಿಯಿಂದ ನಾವು ಅಯೋಧ್ಯವನ್ನು ನಾವು ಅನುಸಂಧಾನ ಮಾಡೋಣ. ಅಯೋಧ್ಯ ಈ ಒಂದು ನಗರ ಎಷ್ಟು ದೊಡ್ಡದಾಗಿತ್ತು ಅಂದರೆ ಅದರ ಉದ್ದ 180 ಕಿಲೋಮೀಟರ್ ಮತ್ತು ಅದರ ಅಗಲ 50 ಕಿಲೋಮೀಟರ್. ಸೊ ಬೆಂಗಳೂರು ಎಷ್ಟಿರ್ಬೋದು? ಸುಮಾರು ಒಂದು 35 ಅಥವಾ 40 ಕಿಲೋಮೀಟರ್. ಸೊ ಬೆಂಗಳೂರಿನ ಒಂದು 2 ಪಟ್ಟು 3 ಪಟ್ಟು ಅಂತಲೂ ನಾವು ಹೇಳ್ಬೋದು. ಅಷ್ಟು ದೊಡ್ಡ ಒಂದು ನಗರ ಅಯೋಧ್ಯ ನಗರ. ಸೊ ಅಯೋಧ್ಯ ನಗರ, ಈ ನಗರದಲ್ಲಿ ಯಾವ ರೀತಿ ವ್ಯವಸ್ಥೆಗಳಿತ್ತು? ಇದು ಕೇವಲ ವ್ಯವಸ್ಥೆ ದೃಷ್ಟಿಯಿಂದ ನಾವು ಇದನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ. ಅಲ್ಲಿನ ನಾವು ಯಾವುದೇ ಸಾಮಾನ್ಯವಾಗಿ ನಾವು ಬೇರೆ ಹೊರ ದೇಶಗಳಲ್ಲಿ ಅಮೇರಿಕಾಗೆ ಹೋದಾಗ ಮೊದಲಿಗೆ ಬಂದು ಯಾರಾದರೂ ಅವ್ರು ಹೋಗಿ ಬಂದಾಗ ಮೊದಲಿಗೆ ಬಂದು ಅವ್ರು ಏನು ಹೇಳ್ತಾರೆ, ಅಲ್ಲಿ ನೋಡಿದ್ದು ಅವ್ರು ಏನು ವಿವರಣೆ ಮಾಡ್ತಾರೆ? ಸಾಮಾನ್ಯವಾಗಿ ಜನರು ಅಲ್ಲಿ ಅಮೇರಿಕಾದಿಂದ ಹೋಗಿ ಅಲ್ಲಿ ಬಂದು ಇಲ್ಲಿ ಹೇಳ್ತಾರೆ, ಅಲ್ಲಿನ ರಸ್ತೆಗಳು ಮಾತ್ರ ತುಂಬ ಅದ್ಭುತ ಅಂತ. ಹೌದಲ್ವಾ? ಅಲ್ಲಿ ಎಂಥ ನೀಟ್ ಕ್ಲೀನಾಗಿರೋದು ವ್ಯವಸ್ಥಿತವಾದ ರಸ್ತೆಗಳು ಅಂತ. ನಾವು ಈ ಅಯೋಧ್ಯದಲ್ಲಿರುವ ರಸ್ತೆಗಳ ಬಗ್ಗೆ ವಿವರಣೆ ಇದೆ. ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಈ ಎಲ್ಲ ವಿಷಯಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಅವರು ಉಲ್ಲೇಖನೆ ಮಾಡಿದ್ದಾರೆ. ಯಾಕೆಂದರೆ ನಮಗೆ ಆ ಒಂದು ಯೋಚನೆ ಇರಬೇಕು, ನಮ್ಮ ಒಂದು ಕಲ್ಪನೆಯಲ್ಲಿ ಇರಬೇಕು, ನಮ್ಮ ದೇಶದಲ್ಲೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆ ಇತ್ತು. ಯಾವ ರೀತಿ ಇತ್ತು ಅಲ್ಲಿನ ರಸ್ತೆಗಳು?
ಯಾರು ನಡ್ಕೊಂಡು ಹೋಗ್ತಾರೆ ಅಂದರೆ ಫುಟ್ಪಾತ್ ಅವರಿಗೆ ಒಂದು ವಿಭಜನೆ, ಮತ್ತು ಯಾರು ಗೂಡ್ಸ್ ಅಥವಾ ಯಾರು ಈ ಏನು ಕಾಯಿಪಲ್ಯಗಳು ಅಥವಾ ಯಾವ ಬೇರೆ ಥರ ತರಕಾರಿಗಳನ್ನು ಮಾರಾಟಕ್ಕೆ ಅದಕ್ಕೆ ತಗೊಂಡು ಹೋಗ್ತಾರೆ ಅವರಿಗೆ ಒಂದು ವಿಭಜನೆ, ಒಂದೇ ರಸ್ತೆಯಲ್ಲಿ ನಾನು ಹೇಳ್ತಾ ಇರೋದು. ಆಮೇಲೆ ಸಾಮಾನ್ಯ ಜನರಿಗೆ ಅವರು ಓಡಾಡೋದಕ್ಕೆ ಅದಕ್ಕೆ ಒಂದು ಸಪ್ರೇಟ್, ಅದಕ್ಕೆ ಒಂದು ವಿಭಜನೆ. ಮತ್ತು ಯಾರು ರಾಜ ಮನೆತನದವರಿದ್ದಾರೋ ಅವರಿಗೆ ಓಡಾಡೋದಕ್ಕೆ ಅವರಿಗೆ ಒಂದು ವಿಭಜನೆ. ಒಂದೇ ರಸ್ತೆಯಲ್ಲಿ 4 ವಿಭಜನೆ. ಸೊ ನಾವು ಈಗಲೂ ಕೂಡ ಬೆಂಗಳೂರಲ್ಲಿ ನೋಡುವ ಒಂದು ಬಸ್ ಹೋಗೋದಕ್ಕೆ ಒಂದು ಸಪ್ರೇಟಾಗಿ ಇದಿರ್ಬೋದು, ಅಥವಾ ಸೈಕಲ್ಗೆ ಒಂದು ಸಪ್ರೇಟ್, ಯಾರು ನಡ್ಕೊಂಡು ಹೋಗ್ತಾರೆ ಅವರಿಗೆ ಒಂದು. ಆದರೆ ಈ ರೀತಿಯಾದ ವ್ಯವಸ್ಥೆ ಅಯೋಧ್ಯ ಪಟ್ಟಣದಲ್ಲಿತ್ತು. ಆಮೇಲೆ ಅಲ್ಲಿ ಪ್ರತಿನಿತ್ಯ ಈ ಪ್ರತಿಯೊಂದು ರಸ್ತೆಗಳನ್ನು ನೀರಿನಿಂದ ತೊಳಿತಾ ಇದ್ರಂತೆ. ಸಾಮಾನ್ಯ ಉತ್ತರ ಭಾರತದಲ್ಲಿ ಅಲ್ಲಿ ಬಿಸಿಲು ಹೆಚ್ಚು ಮತ್ತು ಅಲ್ಲಿ ಧೂಳು ಹೆಚ್ಚು. ಆದರೆ ಪ್ರತಿಯೊಂದು ರಸ್ತೆಯೂ ಕೂಡ ಅದ್ಭುತವಾಗಿ ನೋಡ್ಕೊಳ್ತಾ ಇದ್ದಿದ್ದು. ಆಮೇಲೆ ಅಲ್ಲಿರುವ ಪ್ರತಿಯೊಂದು ಅಲ್ಲಿ ಸಾಮಾನ್ಯ ಅದು ಪ್ಲೇನ್ ಲ್ಯಾಂಡ್, ಅಲ್ಲಿ ಬೆಟ್ಟ ಗುಡ್ಡಗಳು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಆದರೆ ವಾಲ್ಮೀಕಿ ಋಷಿಗಳು ವರ್ಣನೆ ಮಾಡ್ತಾರೆ, ಅಲ್ಲಿರುವ ಮನೆಗಳೇನಿದೆ, ಕಟ್ಟಡಗಳೇನಿದೆ, ಅದೇ ಬೆಟ್ಟ ಗುಡ್ಡಗಳ ಥರ ಇದ್ದವಂತೆ. ಅಷ್ಟು ಎತ್ತರ ಕಟ್ಟಡಗಳಿತ್ತು, ಅಂದರೆ ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್. ಸೊ ಆ ರೀತಿಯಾದ ಒಂದು ನಗರ ನಾವು ನೋಡ್ಬೋದು. ಮತ್ತು ಬೇರೆ ಸಾಕಷ್ಟು ಅಲ್ಲಿ ಉದ್ಯಾನವನಗಳು, ಬೇರೆ ಬೇರೆ ಥರದ ಪುಷ್ಪಗಳು, ಬೇರೆ ಬೇರೆ ಥರದ ಗಿಡಮರಗಳು ಎಲ್ಲವೂ ಏನಿದೆ, ಇದೊಂದು ಎಲ್ಲ ಜನರಿಗೆ ಮನಸ್ಸಿಗೆ ಒಂದು ಸುಖ ಶಾಂತಿಯನ್ನು ಕೊಡುತ್ತೆ. ಈ ರೀತಿ ಒಂದು ವ್ಯವಸ್ಥೆ ನೋಡಿದಾಗ ನಾವು ಇವತ್ತು ಬೆಂಗಳೂರಿನಲ್ಲಿ ನೋಡ್ಬೋದು, ಉದ್ಯಾನವನ ಅಂತ ಗಾರ್ಡನ್ ಸಿಟಿ ಅಂತ ಹೇಳ್ತಾರೆ, ಆದರೆ ಇವಾಗ ಎಷ್ಟು ಕಡಿಮೆ ಗಾರ್ಡನ್ ಉಳ್ಕೊಂಡಿದ್ದಾವೆ. ಆಮೇಲೆ ಯಾವ ರೀತಿ ಇದೊಂದು ಕಲ್ಪನೆ ಮಾಡಿದಾಗ ಅಯೋಧ್ಯೆ ಯಾವ ರೀತಿ ಇತ್ತು ಅಂತ ಅದೆಷ್ಟು ಆನಂದ ಕೊಡುತ್ತೆ ನಮಗೆ. ಆಮೇಲೆ ಅಲ್ಲಿನ ಸುರಕ್ಷತೆಯ ವ್ಯವಸ್ಥೆ ಯಾವ ರೀತಿ ಇತ್ತು. ಸುರಕ್ಷತೆಯ ವ್ಯವಸ್ಥೆ ಅಲ್ಲಿ ದೊಡ್ಡ ದೊಡ್ಡ ಕೋಟೆಗಳು, ನಗರದ ಸುತ್ತಲೂ ದೊಡ್ಡ ದೊಡ್ಡ ಕೋಟೆಗಳು. ಆ ಕೋಟೆಗಳಿಗೆ ಅಲ್ಲಿ ಸಾಕಷ್ಟು ಶಿಲ್ಪಿಗಳಂದರೆ ಕೇವಲ ಕೆತ್ತನೆ ಮಾಡೋರು ಅಷ್ಟೇ ಅಲ್ಲ, ಅವರು ಇಂಜಿನಿಯರ್ಸ್ ಅಂತ ಕೂಡ. ಸೊ ಅವ್ರದ್ದು ಏನೇನು ಅವ್ರದ್ದು ಸಾಮರ್ಥ್ಯ ಇದೆ ಅದರ ಪ್ರಕಾರ ಈ ಕೋಟೆಗಳನ್ನು ಅವ್ರು ಕಟ್ಟಿದ್ದಾರೆ. ಈ ಕೋಟೆಗಳ ಯಾವ ರೀತಿ ಸುರಕ್ಷಣೆ ಅಂದರೆ ಕೇವಲ ಯಾರೂ ಅದರ ಮೇಲೆ ಹತ್ತು ಬರುವಾಗ ಅಂತ ಅಲ್ಲ, ಅಲ್ಲಿ ಎಲ್ಲ ರೀತಿಯ ಏನು ಕ್ಷೇಪಣಿ ಅಂತ ಹೇಳ್ತೀವಿ. ಕ್ಷೇಪಣಿ ಅಂದರೆ ಮಿಸೈಲ್ಸ್. ಸೊ ಮಿಸೈಲ್ ಸಿಸ್ಟಮ್, ಯಾರಾದರೂ ಬಂದು ಏನಾದರೂ ಹತ್ತೋದಕ್ಕೆ ಅವರು ಪ್ರಯತ್ನಿಸಿದರೆ ಅದು ಒಂಥರ ಆಟೋಮೆಟಿಕ್. ನಾವು ಮೊನ್ನೆ ಆಪರೇಷನ್ ಸಿಂಧೂರೆಲ್ಲ ನೋಡಿದ್ದೀವಿ ನಾವು, ಹೇಗೆ ಆಕಾಶ್ ಡಿಫೆನ್ಸ್ ಸಿಸ್ಟಮ್ ಅಥವಾ S-500 ಅಂತ ಸಾಕಷ್ಟು ಕೇಳಿದ್ದೇವೆ ನಾವು, S-400 ಅಂತ. ಸೊ ಅದೇ ರೀತಿ ಒಂದು ಏನು ವ್ಯವಸ್ಥೆ ಏನಿದೆ ಅಯೋಧ್ಯ ಪಟ್ಟಣದಲ್ಲಿ ನಾವು ಕಾಣ್ಬೋದು. ಸೊ ಇದು ಒಂದು ಮತ್ತು ಪ್ರತಿಯೊಂದು ಥರದ ಅಲ್ಲಿ ಇಂಜಿನಿಯರ್ಸ್ ಆಗಿರ್ಬೋದು, ಎಲ್ಲರೂ ಅಲ್ಲಿ ಈ ವ್ಯವಸ್ಥೆಗೆ ಅಲ್ಲಿ ಅವರು ಶ್ರಮ ಪಡ್ತಾಯಿದ್ರು. ಮತ್ತು ಇವಾಗ ಅಲ್ಲಿನ ಆಡಳಿತ ಯಾವ ರೀತಿ ಇತ್ತು ಮುಖ್ಯವಾಗಿ ಇವಾಗ ಬರೋದು, ಯಾಕಂದರೆ ನಾವು ಇಕ್ಷ್ವಾಕು ಥರನೇ ಈ ಒಂದು ಪರೀಕ್ಷಿತ ರಾಜ ಆಡಳಿತ ನಡೆಸ್ತಾ ಇದ್ದ ಅಂತ ನಾವು ಇದರಲ್ಲಿ ಕೇಳಿದ್ದೇವೆ. ಸೊ ಅಲ್ಲಿನ ಆಡಳಿತ ಯಾವ ರೀತಿ ಇತ್ತು. ದಶರಥ ಮಹಾರಾಜನಿಗೆ 8 ಜನ ಅವನಿಗೆ ಮಂತ್ರಿಗಳು. ನಾವು ಸಾಮಾನ್ಯವಾಗಿ ಒಂದು ಮಂತ್ರಿ ಹೆಸರು ನಾವೆಲ್ಲ ಕೇಳಿದ್ದೇವೆ. ಯಾರು ದಶರಥ ಮಹಾರಾಜನ ಒಂದು ಮಂತ್ರಿಯ ಹೆಸರು? ಸುಮಂತ್ರ. ಹೌದು, ಸುಮಂತ್ರ ಅಂತ ನಾವು ಕೇಳಿದ್ದೇವೆ. ಆದರೆ ಅವನಿಗೆ 8 ಜನ ಮಂತ್ರಿಯರು. ಈ 8 ಜನ ಮಂತ್ರಿಯರು ಯಾವ ರೀತಿ ವ್ಯವಸ್ಥೆ, ಅವರ ಕರ್ತವ್ಯಗಳು ಏನು? ಮೊದಲನಿಗೆ ದೃಷ್ಟಿ ಅಂತ ಒಬ್ಬ ಮಂತ್ರಿ. ಸೊ ಇವನ ಕರ್ತವ್ಯ ಏನಿದೆ, ದೃಷ್ಟಿ ಮುಂದೆ ಒಂದು ಯಾವುದಾದ್ರೂ ಒಂದು ಏನಾದರೂ ಡಿಸಿಷನ್ ತಗೊಳ್ಬೇಕಾದಾಗ, ಒಂದು ನಿರ್ಧಾರ ಮಾಡಬೇಕಾದಾಗ ಈ ಮಂತ್ರಿಯ ಕರ್ತವ್ಯ ಏನಿದೆ ಅವನು ಅದು ಸಾಕಷ್ಟು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಈ ಒಂದು ನಿರ್ಧಾರ ತಗೊಳ್ಳೋದ್ರಿಂದ ಏನೇನು ಪರಿಣಾಮಗಳಾಗುತ್ತೆ, ಇದು ಮುಂದಾಲೋಚನೆ. ಈ ನಿರ್ಧಾರದಿಂದ ಮುಂದೆ 100 ವರ್ಷದ ತನಕ ಇದರದ್ದು ಪರಿಣಾಮಗಳೇನಾಗುತ್ತೆ,
ಸೊ ಈ ದೂರದೃಷ್ಟಿಯ ವಿಚಾರ ಮಾಡಿ ಅವನು ಅದರ ಬಗ್ಗೆ ಏನೇನಿದೆ ಸಾಕಷ್ಟು ವಿಮರ್ಶೆ ಮಾಡಿ ರಾಜನಿಗೆ ಇದರ ಬಗ್ಗೆ ಒಂದು ಚಿಂತನೆ ಅವನಿಗೆ ಒಪ್ಪಿಸಬೇಕು. ಸೊ ರೀಸೆಂಟಾಗಿ ಒಂದು ಗೌರ್ಮೆಂಟಿಂದ ನಾನು ಯಾಕೆಂದರೆ ಇದು ಯಾಕೆ ಹೇಳ್ತಾ ದೂರದೃಷ್ಟಿಯ ಯೋಚನೆ ಮಾಡಿ ಮಾಡಿದ ನಿರ್ಧಾರ ತಗೊಳ್ಬೇಕು. ಆಮೇಲೆ ಆ ನಿರ್ಧಾರ ತಗೊಂಡ್ಮೇಲೆ ಅದನ್ನು ಹೇಗೆ ಅದನ್ನು ಅನುಷ್ಠಾನಕ್ಕೆ ತರಬೇಕಂತ ಸಂಪೂರ್ಣ ಅವನ ಜವಾಬ್ದಾರಿ. ಕೇವಲ ನಿರ್ಧಾರ ತಗೊಳ್ಳೋದಷ್ಟೇ ಅಲ್ಲ, ಅದನ್ನು ಅನುಷ್ಠಾನಕ್ಕೂ ತರಬೇಕು ಅವನು. ಸೊ ಅದು ದೃಷ್ಟಿಯ ಜವಾಬ್ದಾರಿ. ಮೊನ್ನೆ ನಾವು ಒಂದು ಇದರಲ್ಲಿ ನೋಡ್ಬೋದು, ಗೌರ್ಮೆಂಟ್ ಸಂಚಾರಿ ಆ್ಯಪ್ ಅಂತ ಅದು ಯಾವುದೋ ಹೊಸದಾಗಿ ಅವರು ಇಂಟ್ರಡ್ಯೂಸ್ ಮಾಡಿದ್ದು. ಹೊಸದಾಗಿ ಸಾಕಷ್ಟು ವಿರೋಧ ಬಂದ ತಕ್ಷಣ ಅದನ್ನು ಅವರು ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಸೊ ಆ ರೀತಿಯಾಗ ಏನು ನಿರ್ಧಾರಗಳು ತಗೊಳ್ಬಾರ್ದು. ಯಾಕಂದರೆ ಒಂದು ಸತಿ ಆ ನಿರ್ಧಾರ ತಗೊಂಡ್ಮೇಲೆ ಆ ನಿರ್ಧಾರ ತಗೊಳ್ಳೋಕ್ಕಿಂತ ಮುನ್ನವೇ ಆ ದೃಷ್ಟಿ, ಆ ಮಂತ್ರಿಯ ಜವಾಬ್ದಾರಿ ಏನಿದೆ, ಇದರ ಪರಿಣಾಮಗಳು ಏನೇನು ಉಂಟಾಗುತ್ತೆ ಅದರದ್ದು ದೂರಾಚರಣೆ ಮುಂದಾಲೋಚನೆ ಮಾಡಿ ಆ ರಾಜನಿಗೆ ಆ ರೀತಿಯ ಉಪದೇಶ ಮಾಡೋದು. ನಂತರ ಬರುವುದು ಜಯಂತ ಅಂತ. ಸೊ ಮೊದಲನೇದಾಗಿ ದೃಷ್ಟಿ, ಎರಡನೇದು ಜಯಂತ. ಸೊ ಜಯಂತನ ಕರ್ತವ್ಯ ಏನು? ಯಾವ ರೀತಿ ಯಾರೇ ಹೊರಗಡೆಯಿಂದ ದುಷ್ಕೃತ್ಯಗಳು ರಾಜ್ಯಕ್ಕೆ ದಂಡೆತ್ತು ಬಂದಾಗ ಈ ಜಯಂತನ ಕರ್ತವ್ಯ ರಾಜ್ಯ ಸಂರಕ್ಷಣೆ ಮಾಡೋದು. ಯಾರು ದಂಡೆತ್ತಿ ಬಂದಿದ್ದಾರೆ ಅವರಿಗೆ ಸೋಲಿಸಿ ರಾಜ್ಯನ ರಕ್ಷಣೆ ಮಾಡುವುದು. ಸೊ ಅದು ಜಯಂತನ ಕರ್ತವ್ಯ. ಮೂರನೆಯ ಮಂತ್ರಿಯ ಹೆಸರು ವಿಜಯ ಅಂತ. ಈ ವಿಜಯ ಒಂದು ಜಯಂತ, ಇನ್ನೊಂದು ವಿಜಯ. ತುಂಬ ಇದು ಒಂದು ಅದ್ಭುತವಾಗಿದೆ ನೋಡಿ. ವಿಜಯ ಇವನ ಕರ್ತವ್ಯ ಏನಿದೆ, ಜಯಂತನ ಕರ್ತವ್ಯ ಹೊರಗಡೆಯಿಂದ ಯಾರು ದಾಳಿ ಮಾಡ್ತಾ ಇದ್ದಾರೋ ಅವರನ್ನು ತಡೆಗಟ್ಟುವುದು. ವಿಜಯನ ಕರ್ತವ್ಯ ಒಳಗಡೆಯಿಂದ, ರಾಜ್ಯದ ಒಳಗಡೆಯಿಂದ ಯಾರ್ಯಾರು ದುಷ್ಕೃತಿಗಳಿದ್ದಾರೋ ಅವರನ್ನು ಸದೆ ಹೊಡೆಯೋದು. ಸೊ ನಾವು ಯೋಚನೆ ಮಾಡ್ಬೋದು, ಇದು ಒಂದು ಹೊರಗಡೆಯಿಂದ ಆಗಿರೋದು, ಇನ್ನೊಂದು ಒಳಗಡೆ. ಈಗಲೂ ಕೂಡ ನಾವು ಇದು ವ್ಯವಸ್ಥೆ ನಾವು ನೋಡ್ಬೋದು. ನಾನು ಹೇಳ್ತೀನಿ ಹೇಗೆ ಈ ವ್ಯವಸ್ಥೆಗಳಿದೆ ಅಂತ. ಆಮೇಲೆ ನಾಲ್ಕನೇ ಮಂತ್ರಿಯ ಹೆಸರು ಸುರಾಷ್ಟ್ರ ಅಂತ. ಈ ಸುರಾಷ್ಟ್ರ ಇವರು ತೆರಿಗೆ ವಿಭಾಗ, ಅಂದರೆ ಟ್ಯಾಕ್ಸ್ ಕಲೆಕ್ಷನ್. ಸೊ ಯಾವ ರೀತಿ ಟ್ಯಾಕ್ಸ್ ಕಲೆಕ್ಷನ್ ಇತ್ತು, ಇವಾಗೆಲ್ಲ ನಾವು ನೋಡ್ಬೋದು. ಪ್ರತಿಯೊಂದು ಇದಕ್ಕೂ ಟ್ಯಾಕ್ಸು, ಬೇರೆ ಬೇರೆ ಥರದ ಟ್ಯಾಕ್ಸು, GST, ರೋಡ್ ಟ್ಯಾಕ್ಸು, ಬೇರೆ ಬೇರೆ ಥರದ ಟ್ಯಾಕ್ಸು, ಟೋಲ್ ಟ್ಯಾಕ್ಸು. ಗಾಡಿ ತಗೊಂಡು ಒಂದು ವಾಹನ ತೊಗೊಂಡ್ಮೇಲೂ ಕೂಡ ನಾವು ಅದಕ್ಕೆ ವಾಹನದ ಟ್ಯಾಕ್ಸ್ ಕೊಡಬೇಕು, ಅದಾದಮೇಲೆ ರೋಡ್ ಟ್ಯಾಕ್ಸ್ ಕೊಡಬೇಕು, ಅದಾದಮೇಲೆ ಟೋಲ್ ಟ್ಯಾಕ್ಸ್ ಕೊಡಬೇಕು. ಸೊ ಪ್ರತಿಯೊಂದು ಹೆಜ್ಜೆಗೂ ನಾವು ಟ್ಯಾಕ್ಸ್ ನೋಡ್ತಾ ಇದ್ದೀವಿ. ಆದರೆ ಸುರಾಷ್ಟ್ರ ಇವನ ಕರ್ತವ್ಯ ಆ ರೀತಿ ಇರಲಿಲ್ಲ. ಇವನ ಕರ್ತವ್ಯ ಒಂದು ಜೇನಿನ ಥರ. ಜೇನಿನ ಕರ್ತವ್ಯ ಏನು, ಪ್ರತಿಯೊಂದು ಹೂವಿಗೂ ಹೋಗಿ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಮಧು ಸಂಗ್ರಹ ಮಾಡುವುದು. ಆ ಒಂದು ಹೂವಿಗೆ ಹೋಗಿ ಸ್ವಲ್ಪ ಮಧು ಸಂಗ್ರಹ ಮಾಡಿದ ಮೇಲೆ ಕೂಡ ಆ ಹೂವು ಹಾಳಾಗೋದಿಲ್ಲ, ಆ ಹೂವು ಹಾಗೇ ಇರುತ್ತೆ. ಸೊ ಯಾವ ರೀತಿ ನಾವು ತೆರಿಗೆ ಅಥವಾ ಟ್ಯಾಕ್ಸ್ ನಾವು ವ್ಯವಸ್ಥೆ ಇರಬೇಕಂದ್ರೆ, ಒಬ್ಬ ವ್ಯಕ್ತಿಯಿಂದ ತೆರಿಗೆ ತಗೊಂಡ ಮೇಲೆ ಆ ವ್ಯಕ್ತಿ ಬದುಕಿರುವ ಹಾಗೆ ಅವನಿಗೆ ಆ ಜೀವನದಲ್ಲಿ ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಯಾವ ರೀತಿ ತೊಂದರೆ ಆಗಬಾರ್ದು, ಆ ರೀತಿಯ ತೆರಿಗೆ ತಗೊಳ್ಬೇಕು. ಆದರೆ ಇವಾಗ ನಾವು ನೋಡ್ಬೋದು, ಸಾಕಷ್ಟು ಯಾರು IT ಇದರಲ್ಲಿ ಇದು ಮಾಡ್ತಾರೆ, ಅವ್ರದ್ದು ಅದರಲ್ಲೇ ಅವರಿಗೆ ಸಾಕಷ್ಟು ನಾನು ಹೇಳೋದು ಇದಿಲ್ಲ, ನಿಮಗೆ ಗೊತ್ತು ಹೇಗೆ ಅಲ್ಲಿ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ ಅಂತ. ಸೊ ಆದರೆ ಇವನ ಕರ್ತವ್ಯ ಎಲ್ಲ ಒಂದು ಮಧುಕರಿ ವೃತ್ತಿ ಅಂತ, ಅಂದರೆ ಒಂದು ಜೇನಿನ ಥರ ಎಷ್ಟೆಷ್ಟು ತಗೊಳ್ಬೇಕೋ ಅವರು ಜೀವನಕ್ಕೆ ಯಾವ ಥರ ಅಡಚಣೆ ಆಗಬಾರ್ದು ಅಷ್ಟು ಅವರು ತೆರಿಗೆಯನ್ನು ಅವರು ತಗೊಳ್ಬೇಕು. ಮುಂದೆ ಐದನೆಯವರು ರಾಷ್ಟ್ರವರ್ಧನ ಅಂತ. ರಾಷ್ಟ್ರವರ್ಧನ ಇವರ ಕರ್ತವ್ಯ ಕೇವಲ ಇವಾಗ ರಾಷ್ಟ್ರದಲ್ಲಿ ಎಲ್ಲ ಒಳ್ಳೆಯ ವ್ಯವಸ್ಥೆ ಇದೆ ಅಂತ ಅಷ್ಟೇ ಅಲ್ಲ, ಆ ರಾಷ್ಟ್ರದ ಇವಾಗ ಅದರದ್ದು ವರ್ಧನೆಗೋಸ್ಕರ ಇವಾಗ ಹೆಚ್ಚು ಸಾಮಂತ ರಾಜರು ಅವರ ಅಧೀನದಲ್ಲಿ ಬಂದು, ಅಂದರೆ ಇದು ಫಾರಿನ್ ಪಾಲಿಸಿ ಥರ, ಅವರ ಅಧೀನದಲ್ಲಿ ಬಂದು ಅಲ್ಲಿ ಆಡಳಿತ
ಅಲ್ಲಿ ಸುವ್ಯವಸ್ಥಿತ ಆಡಳಿತ ನಡೆಸಿಕೊಳ್ಳುವುದು ಇದು ರಾಷ್ಟ್ರವರ್ಧನ ಇವರ ಕರ್ತವ್ಯ. ಮುಂದೆ ಧರ್ಮಪಾಲ ಇವರ ಕರ್ತವ್ಯ, ಇವರು ನ್ಯಾಯಾಧೀಶರು. ಯಾವ ರೀತಿ ನ್ಯಾಯ ನೀಡ್ತಾ ಇದ್ರು ಅಲ್ಲಿ, ಅವರು ಯಾರಾದರೂ ತಪ್ಪು ಮಾಡಿದರೆ ಆ ತಪ್ಪಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು, ಅದು ಯಾರಾದರೂ ಆಗಿರಲಿ, ಅವರು ರಾಜಮನೆತನದವರೇ ಆಗಿರಲಿ ಅಥವಾ ತಮ್ಮ ಮಕ್ಕಳೇ ಆಗಿರಲಿ ಅಥವಾ ಯಾರಾದರೂ ಆಗಿರಲಿ, ಎಲ್ಲರಿಗೂ ಸಮದೃಷ್ಟಿಯಿಂದ ಈ ಒಂದು ಧರ್ಮವನ್ನು ನೀಡ್ತಾ ಇದ್ರು. ಇವಾಗ ನಾವು ನೋಡ್ಬೋದು, ಯಾರ ಹತ್ರ ದುಡ್ಡಿದೆ ಅವರು ದುಡ್ಡು ಕೊಟ್ಟು ಅವರು ಬೇಲಲ್ಲಿ ಹೊರಗಡೆ ಬರ್ಬೋದು. ಅಥವಾ ನಾವು ರೀಸೆಂಟಾಗಿ ಒಂದು ನೋಡ್ಬೋದು, ಒಬ್ಬರು BJP ಯಾರೋ ಇದರಿಂದ ಅವರು ಏನೋ ತಪ್ಪು ಮಾಡಿ ಅವ್ರನ್ನ ಬೇಲ್ ಕೊಡೋದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ತನಕ ಹೋಗಿದೆ. ಅಂದರೆ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದ ಮೇಲೂ ಕೂಡ ಆ ಜನರಿಗೆಲ್ಲರಿಗೂ ಗೊತ್ತು, ತಪ್ಪು ನ್ಯಾಯಾಧೀಶರಿಗೂ ಗೊತ್ತು, ಆದರೆ ಅವರು ಒಂದು ನಿರ್ಧಾರ ಕೊಡೋದಕ್ಕೆ ಅದಕ್ಕೆ ಸಾಕಷ್ಟು ಸಮಯ ಬೇಕಾಗ್ತಾ ಇದೆ. ಆದರೆ ದಶರಥ ಮಹಾರಾಜ ಆ ಥರ ಅಲ್ಲ, ಯಾರು ತಪ್ಪು ಮಾಡಿದ ಅಲ್ಲಿಯೇ ತಕ್ಕ ಶಿಕ್ಷೆ ನೀಡಲಾಗ್ತಿತ್ತು. ಮುಂದೆ ಧರ್ಮಪಾಲ, ಇದಾದ ಮೇಲೆ ಅಕೋಪ ಅಂತ, ಇದೆಷ್ಟು ವಿಶೇಷ ನೋಡಿ. ಅಕೋಪ, ಇವನ ಕರ್ತವ್ಯ ಏನಿದೆ, ಕೋಪ ಅಂದರೆ ಏನು, ಸಿಟ್ಟು. ಅಕೋಪ ಅಂದರೆ ಸಿಟ್ಟು ಬರದೇ ಥರ ನೋಡ್ಕೊಳ್ಳೋದು. ಒಬ್ಬ ಮಂತ್ರಿ ಇದ್ದ ದಶರಥ ಮಹಾರಾಜನ ಏನು ಆಡಳಿತದಲ್ಲಿ, ಅವನ ಕರ್ತವ್ಯ ಏನಿದೆ, ಜನರಲ್ಲಿ ಏನು ಆಕ್ರೋಶ ಉಂಟಾಗುತ್ತೆ, ಯಾಕಂದರೆ ಒಂದು ರಾಜ್ಯದಲ್ಲಿ ಇದ್ದಾಗ ಏನೋ ಅಲ್ಲಿ ಇಲ್ಲಿ ಕಷ್ಟಗಳು ಉಂಟಾಗುತ್ತೆ. ಸೊ ಕಷ್ಟಗಳು ಉಂಟಾದಾಗ ಈ ಅಕೋಪನ ಇವನು ಜವಾಬ್ದಾರಿ ಏನಿದೆ, ಆ ಎಲ್ಲ ಯಾರು ನೊಂದಿತರಾಗಿದ್ದಾರೆ ಅವರಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಪರಿಹಾರ ಕೊಡುವುದು. ಸೊ ಈ ರೀತಿಯಾಗಿ ಒಬ್ಬ ಮಂತ್ರಿ ವಿಶೇಷವಾಗಿ ನೇಮಕ ಮಾಡಿದ್ದು. ಸೊ ಅದು ಅಕೋಪ. ಇದು ಕೇವಲ ಅವನು ಇದು ನೊಂದಿತರಸ್ತ್ರ ಏನು ಅವ್ರದ್ದು ಕಷ್ಟಗಳನ್ನಷ್ಟೇ ಕೇಳದೆ ಅವ್ರದ್ದು ಪರಿಹಾರ ಕೂಡ ಅವನೇ ಹುಡುಕೊಡ್ಬೇಕು. ಆಮೇಲೆ ಯಾವ ರೀತಿ ಕೋಪಗಳು, ಜನರಲ್ಲಿ ಆಕ್ರೋಶಗಳು ಅದು ಉಂಟಾಗಬಾರ್ದು. ಎಲ್ಲರೂ ಸುಖದಿಂದ, ಖುಷಿಯಿಂದ, ಸಂತೋಷದಿಂದ ಅವರು ಜೀವನ ಮಾಡಬೇಕು. ಸೊ ಅದಕ್ಕೋಸ್ಕರ ಒಬ್ಬ ಮಂತ್ರಿಯನ್ನು ದಶರಥ ಮಹಾರಾಜ ನೇಮಕ ಮಾಡಿದ. ಈ ಏನು 7 ಜನ ಆಯಿತು, ದೃಷ್ಟಿ, ಜಯಂತ, ವಿಜಯ, ಸುರಾಷ್ಟ್ರ, ರಾಷ್ಟ್ರವರ್ಧನ, ಧರ್ಮಪಾಲ, ಅಕೋಪ, ಈ ಎಲ್ಲ 7 ಜನರ ಕರ್ತವ್ಯಗಳೇನಿದೆ ಅದು ಕೇವಲ ಒಬ್ಬನೇ ಮಂತ್ರಿ ಅದನ್ನು ನಿಭಾಯಿಸಬಲ್ಲ ಸಾಮರ್ಥ್ಯ ಇದ್ದಿದ್ದು ಸುಮಂತ್ರನಿಗೆ. ಸೊ ಅದಕ್ಕೆ ಅವನಿಗೆ ದಶರಥ ಮಹಾರಾಜ ಏನಿದ್ದ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆ ಒಂದು ಪದವಿ ಕೊಟ್ಟು ಅವನಿಗೆ ಆ ರೀತಿಯ ಕರ್ತವ್ಯ ಮಾಡೋದಕ್ಕೆ ಅವನಿಗೆ ಅವಕಾಶ ಮಾಡಿಕೊಟ್ಟಿದ್ದ. ಆಮೇಲೆ ಅವನು ಕೇವಲ ಪ್ರಧಾನಮಂತ್ರಿ ಅಷ್ಟೇ ಅಲ್ಲ, ಅವನು ದಶರಥನ ಸಾರಥ್ಯನೂ ಕೂಡ ಅವನ ಒಂದು ಜವಾಬ್ದಾರಿಯಾಗಿತ್ತು. ಸೊ ನಾವು ನೋಡ್ಬೋದು, ಒಂದು ಆಡಳಿತ ದೃಷ್ಟಿಯಿಂದ ಕೇವಲ ಒಂದು ಅಯೋಧ್ಯೆ ಎಷ್ಟು ಸಮೃದ್ಧಿಯಾಗಿತ್ತು ಅಂತ. ಇಷ್ಟು ಅಲ್ಲದೆ ಇಲ್ಲಿ ದೊಡ್ಡ ದೊಡ್ಡ ಋಷಿಗಳು ಕೂಡ ಅವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಸೊ ಅವರ ಒಂದು ನಿರ್ದೇಶನದಲ್ಲಿ ಏನಿದೆ, ಈ ದಶರಥ ಮಹಾರಾಜ, ವಸಿಷ್ಠ ಋಷಿ, ಅವರ ರಾಜಗುರುಗಳು, ಅವರ ಒಂದು ನಿರ್ದೇಶನದಲ್ಲಿ ದಶರಥ ಮಹಾರಾಜ ಆಡಳಿತ ಮಾಡ್ತಾ ಇದ್ದ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಏನಿದೆ, ಒಂದು ಕಲ್ಪನೆಯು ಕೂಡ ನಮಗೆ ಈ ಸಂದರ್ಭದಲ್ಲಿ ತುಂಬ ಕಷ್ಟ. ಈ ರೀತಿಯಾಗಿ ಒಂದು ವ್ಯವಸ್ಥೆ ಮಾಡಿದಾಗ ಎಲ್ಲ ಜನರು ಕೂಡ ಅವರು ಸುಖದಿಂದ, ಸಂತೋಷದಿಂದ ಇರ್ತಾರೆ. ನಾವು ಪರೀಕ್ಷಿತ ಮಹಾರಾಜ, ನಾವು ಯಾಕೆ ಇದು ಹೇಳಿದ, ಪರೀಕ್ಷಿತ ಮಹಾರಾಜ ಇದೇ ರೀತಿಯಾಗಿ ಅವನು ರಾಜ್ಯಾಡಳಿತವನ್ನು ಮಾಡ್ತಾ ಇದ್ದ. ಆ ಕಾರಣದಿಂದಾಗಿಯೇ ನಾವು ಇದರಲ್ಲಿ ನೋಡ್ಬೋದು, ಕಲಿಪುರುಷನು ಸ್ಥಳಾವಕಾಶ ನೀಡಿದ್ದರೂ ಪ್ರಜೆಗಳು ಕಲಿ ಪ್ರಭಾವಕ್ಕೆ ಒಳಗಾಗಲು ಅವಕಾಶವೇ ಕೊಡಲಿಲ್ಲ. ಸೊ ಈ ಕಾರಣ, ಈ ರೀತಿಯ ವ್ಯವಸ್ಥೆ, ಇಷ್ಟು ಸುವ್ಯವಸ್ಥೆ ಇರೋದರಿಂದ ಕಲಿಯ ಪ್ರಭಾವವೇ ಯಾರು ಜನರ ಮೇಲೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಇದು ಪರೀಕ್ಷಿತ ಮಹಾರಾಜನ ಒಂದು ವ್ಯವಸ್ಥೆ ಇತ್ತು. ಇವಾಗ ನಾವು ನೋಡ್ತಾ ಇದ್ದೀವಿ, ಇವಾಗ ಸುಮಾರು ಒಂದು 3000 ವರ್ಷಗಳ ಕಳೆದಾಗ ಇವಾಗ ಈ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಲು ಸಾಧ್ಯವೇ?
ಯಾವ ರೀತಿ ನಾವು ಈಗ ಇದಿಷ್ಟು ಅರ್ಥ ಮಾಡಿಕೊಂಡು ಇವಾಗ ನಮ್ಮಿಂದ ನಾವು ಏನು ಬದಲಾವಣೆ ಮಾಡಬಹುದು ಸಮಾಜದಲ್ಲಿ, ನಮ್ಮಿಂದ ನಾವು ಏನು ಪ್ರಚಾರ ಮಾಡಬಹುದು ಭಗವದ್ಗೀತೆ ಅಥವಾ ಭಾಗವತದ ಬಗ್ಗೆ. ಸೊ ಇದರ ಬಗ್ಗೆ ನಾವು ಒಂದಿಷ್ಟು ಯೋಚನೆ ಮಾಡೋಣ. ಇದರ ಹಿಂದೆ ಒಂದು ಪ್ರಭುಪಾದರ ಒಂದು ಲೀಲೆ ಇದೆ. ಈ ಲೀಲೆಯ ಸ್ಮರಣೆ ಮಾಡಿ ಇಲ್ಲಿನ ಭಾಗವತ ಸಮಾಪ್ತಿಗೊಳಿಸೋಣ. ಸೊ ಪ್ರಭುಪಾದರು ಅವರು ನೈರೋಬಿ ಅಂದರೆ ಆಫ್ರಿಕಾದಲ್ಲಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಕೆನ್ಯಾ. ಸೊ ಅವರು ಅಲ್ಲಿ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಅಲ್ಲಿ ಘಟನೆಗಳಾಗುತ್ತೆ. ಅಲ್ಲಿನ ಒಂದು ಭಕ್ತರು ಭಾಗವತ ಪ್ರಭು ಅಂತ ಅವರು ಈ ಒಂದು ಲೀಲೆಯ ಸ್ಮರಣೆ ಮಾಡ್ತಾರೆ. ಸೊ ಅವರು ಹೇಳ್ತಾರೆ ಯಾವ ರೀತಿ ಅಲ್ಲಿನ ಒಂದು ವಾತಾವರಣ ಇತ್ತು ಅಂತ. ಸೊ ನೈರೋಬಿಯಲ್ಲಿ ಪ್ರಚಾರ ಮಾಡಬೇಕಾದ್ರೆ ಅಲ್ಲಿನ ಪಕ್ಕದ ದೇಶ ಅಂದರೆ ತಾಂಜೇನಿಯಾ ಅಂತ ಅಲ್ಲಿನ ಪಕ್ಕದ ದೇಶ. ಸೊ ಅಲ್ಲಿನ ಯಾರು ರಾಜರಿರ್ತಾರೆ, ಅಲ್ಲಿನ ಯಾರು ಪ್ರಧಾನಿಗಳಿದ್ದಾರೆ, ಅವರು ರಾಜ್ಯವನ್ನು ರಾತ್ರೋರಾತ್ರಿ ಇವಾಗ ಈ ಪ್ರತಿಯೊಂದು ಜಮೀನೇನಿದೆ ಇವಾಗ ಇದು ರಾಜ್ಯದ ಅಧೀನ ಅಂತ ಅವರು ಘೋಷಣೆ ಮಾಡಿಬಿಡ್ತಾರೆ. ಅಂದರೆ ಪ್ರತಿಯೊಂದು ಪ್ರದೇಶವೂ ಕೂಡ, ಪ್ರತಿಯೊಂದು ಜಾಗವೂ ಕೂಡ ಇವಾಗ ಅದು ರಾಜ್ಯಾಡಳಿತದ ಅಧೀನ. ಅವರು ಹೇಳ್ತಾರೆ, ನೀವು ಎಲ್ಲಿ ಇದ್ದೀರಿ ಇವಾಗ, ಅಂದರೆ ನೀವು ನಿಮ್ಮ ಸ್ವಂತ ಮನೆಯಲ್ಲೇ ಇದ್ದೀರಿ, ಆದರೆ ನೀವು ರಾಜ್ಯಕ್ಕೆ ಅದಕ್ಕೆ ತೆರಿಗೆ ಕೊಡಬೇಕು ಅಂತ, ಅದಕ್ಕೆ ರೆಂಟ್ ಕೊಡಬೇಕಂತ. ನೀವು ಸ್ವಂತವಾಗಿ ದುಡಿದು ಶ್ರಮದಿಂದ ಕಟ್ಟಿಸಿದ ಮನೆಯಲ್ಲಿ ನೀವಿದ್ದೀರಿ, ಆದರೆ ಇವಾಗ ಆ ಮನೆ ಏನಿದೆ ಇವಾಗ ಅದು ರಾಜ್ಯದ್ದು ಅಂತ ಅವರು ಘೋಷಣೆ ಮಾಡಿದ್ದಾರೆ. ಸೊ ಈ ರೀತಿಯಾದ ಒಂದು ಡಿಕ್ಟೇಟರ್ಶಿಪ್ ಅಂತ ನಾವೇನು ಹೇಳ್ತೀವಿ, ಡಿಕ್ಟೇಟರ್ಶಿಪ್ ಗೌರ್ಮೆಂಟ್ ಅವರು ತಾಂಜೇನಿಯಾದಲ್ಲಿ ತೊಗೊಂಡು ಬರ್ತಾರೆ. ಅದೇ ಪಕ್ಕದಲ್ಲೇ ಇದ್ದಾಗ ಅದೇ ಪಕ್ಕದ ರಾಜ್ಯದಲ್ಲಿ ಪ್ರಭುಪಾದರಿದ್ದರು ರಾಷ್ಟ್ರದಲ್ಲಿ. ಅಲ್ಲಿ BBC ಒಬ್ಬರು ರಿಪೋರ್ಟರ್ ಬರ್ತಾರೆ. ಸೊ ಅವರು ರಿಪೋರ್ಟರ್ ಬಂದು ಪ್ರಭುಪಾದರಿಗೆ ಕೇಳ್ತಾರೆ, ಈ ಥರ ಅವರು ಪಕ್ಕದ ದೇಶದಲ್ಲಿ ಹೇಳಿದ್ದಾರೆ, ಇವಾಗ ಪ್ರತಿಯೊಂದು ಜಮೀನು ಕೂಡ ಇವಾಗ ರಾಜ್ಯದ ಆಡಳಿತದಲ್ಲಿ ಬರುತ್ತೆ, ಅವ್ರು ಯಾರ್ಯಾರಿದ್ದಾರೆ ಅವರು ಪ್ರತಿಯೊಬ್ಬರು ಅದಕ್ಕೆ ರೆಂಟ್ ಕೊಟ್ಟು ಅವ್ರು ಇರಬೇಕು ಅಂತ. ಸೊ ಪ್ರಭುಪಾದರಿಗೆ ತುಂಬ ಕೋಪ ಬರುತ್ತೆ, ಇದು ಯಾವ ರೀತಿ ಆಡಳಿತ ಇದೆ ಇದು. ಆವಾಗ ಪ್ರಭುಪಾದರು ಆ ಸಂದರ್ಭದಲ್ಲಿ ಹೇಳ್ತಾರೆ, ರಾಮರಾಜ್ಯ ಯಾವ ರೀತಿ ಇತ್ತು. ಸೊ ನಾವು ಈಗೇನೇ ಅನುಸಂಧಾನ ಮಾಡಿದ್ದೀವಿ, ಪ್ರತಿಯೊಂದನ್ನು ಪ್ರಭುಪಾದರು ಅವರಿಗೆ ತಿಳಿಸ್ತಾರೆ. ಈ ರೀತಿಯಾದ ಒಂದು ವ್ಯವಸ್ಥೆ ರಾಮರಾಜ್ಯದಲ್ಲಿ ಇತ್ತು. ಸೊ ಈ ರೀತಿಯಾದ ವ್ಯವಸ್ಥೆ ರಾಮರಾಜ್ಯದಲ್ಲಿ ಇತ್ತು. ಆಮೇಲೆ ಈ ರೀತಿಯಾದ ಒಂದು ರಾಜರು ಇದ್ದರು. ಸೊ ಆವಾಗ ಇಷ್ಟು ಹೇಳಿ ಮುಗಿಸಿದಾಗ ಆವಾಗ ಅಲ್ಲಿಗೆ ರೆಕಾರ್ಡಿಂಗ್ ಏನಾಗ್ತಾ ಇದೆ ಅಲ್ಲಿಗೆ ನಿಲ್ಲುತ್ತೆ. ಸೊ ನಿಂತಾಗ ಆವಾಗ ಈ ರಿಪೋರ್ಟರ್ ಕೇಳ್ತಾರೆ, ಸ್ವಾಮೀಜಿ ಹಾಗಿದ್ರೆ ಈ ಥರ ಗುಣಗಳೆಲ್ಲ ಹೇಳ್ತಾ ಇದ್ದೀರಾ ನೀವು, ಅವರಿಗೆ ಏನೇನೋ ಗುಣಗಳಿರಬೇಕು, ಆ ಕ್ಷತ್ರಿಯನಿಗೆ ಯಾವ ರೀತಿ ಅವನಿಗೆ ಧೈರ್ಯ ಇರಬೇಕು, ಧೃತಿ, ಕ್ಷೌರ್ಯ, ಧರ್ಮ ಪಾಲನೆಗಳು, ಅಥವಾ ಯಾವ ರೀತಿ ಧರ್ಮಗಳನ್ನು ಮಾಡ್ತಾ ಇರಬೇಕು, ಅದೆಲ್ಲ ನೀವು ಹೇಳಿದ್ದೀರಿ. ಈ ಸಂದರ್ಭದಲ್ಲಿ ಅಂದರೆ ಪ್ರಭುಪಾದರ ಅವರಿಗೆ ಪ್ರಶ್ನೆ ಮಾಡ್ತಾ ಇಂಟರ್ವ್ಯೂ ಇವ್ರು ಕೇಳಕ್ಕೆ ಬಂದಿದ್ದಾರೆ ರಿಪೋರ್ಟರ್, ಅವ್ರು ಕೇಳ್ತಾರೆ ಪ್ರಭುಪಾದರಿಗೆ, ಈ ಸಂದರ್ಭದಲ್ಲಿ ಈ ರೀತಿಯ ಒಬ್ಬ ವ್ಯಕ್ತಿ ನಿಮಗೆ ಯಾರಾದರೂ ಕಾಣಿಸ್ತಾರಾ ಅಂತ. ಅಷ್ಟೊತ್ತಿಗೆ ನಾನು ಏನು ಹೇಳ್ತಾ, ಅದು ರೆಕಾರ್ಡಿಂಗ್ ನಿಂತು ಹೋಗಿದೆ. ಆದರೆ ಆ ಪ್ರಭುಪಾದರ ಶಿಷ್ಯರು ಅಂದರೆ ಇವರು ಭಾಗವತ ಪ್ರಭುಗಳು ಇವ್ರು ಕೂತ್ಕೊಂಡು ಕೇಳ್ತಾ ಇದ್ದಾರೆ ಏನಾಗ್ತಾ ಇದೆ ಅಂತ. ಸೊ ಆವಾಗ ಪ್ರಭುಪಾದರು ಅವ್ರದ್ದು ವಾಕಿಂಗ್ ಸ್ಟಿಕ್ ಏನಿದೆ ಅದನ್ನು ಅವರು ಕೆಳಕ್ಕೆ ನೆಟ್ಟಿ ಅವರು ಮುಖ ಸ್ವಲ್ಪ ಮೇಲೆ ಮಾಡಿ ಅವರಿಗೆ ನೋಡಿ ಹೇಳ್ತಾರೆ, ನಾನಿದ್ದೇನೆ ಅಂತ. ಇಲ್ಲಿ ನಾವು ನೋಡ್ಬೋದು ಪ್ರಭುಪಾದರು ಅವ್ರು ಹೇಳ್ತಾ ಇದ್ದಾರೆ, ಆ ಒಂದು ರಾಜ ಋಷಿ ಅಂತ ನಾವು ಏನು ಪರೀಕ್ಷಿತ ರಾಜನ ಆಡಳಿತದಲ್ಲಿ ನಾವು ಹೇಗೆ ಯಾವ ರೀತಿ ಇತ್ತು ಆ ರೀತಿ ಆಡಳಿತ ಪ್ರಭುಪಾದರು ಪುನಃ ಸ್ಥಾಪನೆ ಮಾಡಲು ಅವರಿಗೆ ಆ ಸಾಮರ್ಥ್ಯ ನಾವು ಪ್ರಭುಪಾದರಲ್ಲಿ ನಾವು ನೋಡ್ಬೋದು. ಸೊ ಇವಾಗ ನಮ್ಮ ಕರ್ತವ್ಯ ಏನು? ಪ್ರಭುಪಾದರು ಮಾಡೋದಕ್ಕೆ ಆ ಸಾಮರ್ಥ್ಯ ಇದೆ. ಇವಾಗ ನಮ್ಮ ಕರ್ತವ್ಯ ಏನು? ಪ್ರಭುಪಾದರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಆಮೇಲೆ ಅವರಿಗೆ ನೇರವಾಗಿ ಕೇಳಿದಾಗ ಕೂಡ ಹೇಳಿದ್ದಾರೆ, ನೀವು ಇವಾಗ ಪ್ರಭುಪಾದರು ಅವರ ವಾಣಿಯಲ್ಲಿದ್ದಾರೆ, ನೀವು ನಿಮ್ಮ ನಂತರ ಯಾರಿದ್ದಾರೆ ಅಂತ. ಅದಕ್ಕೆ ಪ್ರಭುಪಾದರು ಏನು ಉತ್ತರ ಕೊಟ್ಟಿದ್ದಾರೆ?
ಪ್ರಭುಪಾದರು ಏನು, ನಿಮ್ಮ ನಂತರ ಒಬ್ಬರು ಇದು ಕೂಡ ರಿಪೋರ್ಟರ್ ಕೇಳ್ತಾರೆ, ನಿಮ್ಮ ನಂತರ ಯಾರಿದ್ದಾರೆ ಅಂತ. ಅದಕ್ಕೆ ಪ್ರಭುಪಾದರು ಏನು ಉತ್ತರ ಕೊಟ್ಟಿದ್ದಾರೆ? ಪುಸ್ತಕದಲ್ಲಿದ್ದಾರೆ. ಸೊ ಪ್ರಭುಪಾದರು ಹೇಳಿದ್ದಾರೆ, ನಾನು ಶಾಶ್ವತವಾಗಿ ನನ್ನ ಪುಸ್ತಕದಲ್ಲಿದ್ದೇನೆ. ಮುಂದೆ ಯಾರು ಬರ್ತಾರೆ ಎಲ್ಲ ಪೀಳಿಗೆ ಆ ಪುಸ್ತಕಗಳನ್ನು, ಆ ಪುಸ್ತಕದ ಜ್ಞಾನವನ್ನು ಪಡೆದು ಪ್ರಭುಪಾದರ ಒಂದು ಏನು ಮಾರ್ಗದರ್ಶನ ಇದೆ ಆ ಪುಸ್ತಕದ ಪ್ರಕಾರ, ಪುಸ್ತಕಗಳ ಒಂದು ಆಧಾರದ ಮೇಲೆ ಅವರು ಪಡಿತಾರೆ. ಸೊ ಇವಾಗ ನಮ್ಮ ಕರ್ತವ್ಯಗಳೇನು, ಇವಾಗ ಒಂದು ಒಳ್ಳೆಯ ಒಂದು ಇದು ಮಾಡ್ತಾ ಇದ್ದೀವಿ, ಬುಕ್ ಮ್ಯಾರಥಾನ್ ಅಂತ. ನಮ್ಮ ಕರ್ತವ್ಯ ಈ ಪುಸ್ತಕಗಳೇನಿದೆ ಪ್ರತಿಯೊಬ್ಬರ ಮನೆಯಲ್ಲೂ ನಾವು ತಲುಪಿಸೋ ಹಾಗೆ ಮಾಡಬೇಕು. ಸೊ ಯಾವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರಭುಪಾದರು ಸ್ಥಾಪನೆ ಆಗ್ತಾರೆ, ಹೇಗೆ ಪ್ರಭುಪಾದರು ಕೇಳಿದಾಗ ಯಾರು ಇದಕ್ಕೆ ಸಾಮರ್ಥ್ಯ ಇದೆ, ಈ ಥರದ್ದು ಒಂದು ಆಡಳಿತ ಸ್ಥಾಪನೆ ಮಾಡೋದಕ್ಕೆ. ಸೊ ಯಾವಾಗ ಪ್ರತಿಯೊಂದು ಮನೆಯಲ್ಲೂ, ಇಡೀ ವಿಶ್ವದಲ್ಲಿ ಎಲ್ಲ ಮನೆಯಲ್ಲೂ ಪ್ರಭುಪಾದರ ಪುಸ್ತಕಗಳು ಸ್ಥಾಪನೆ ಆಗ್ತಾವೆ, ಆವಾಗ ಮತ್ತೆ ಪುನಃ ನಾವೇನು ಇವಾಗ ಕೇಳ್ತಾ ಇದ್ದೀವಿ, ಯಾವ ರೀತಿಯ ಆಡಳಿತ ಇತ್ತು ಆ ರೀತಿಯ ಆಡಳಿತ ಪ್ರಭುಪಾದರೇ ಸ್ಥಾಪನೆ ಮಾಡ್ತಾರೆ. ಸೊ ನಾವು ನಮ್ಮ ಕರ್ತವ್ಯ ಕೇವಲ ಒಂದು ಬುಕ್ ಮ್ಯಾರಥಾನ್ ಅಂತ ಒಂದು 2 ತಿಂಗಳಿಗೆ ಮಾತ್ರ ನಿಲ್ಲಿಸದೆ, ಅಂದರೆ ನಾವು ಇದು 2 ತಿಂಗಳು ನಾವು ತುಂಬ ಫೋಕಸ್ ಆಗಿ ನಾವು ನಮ್ಮ ಏನು ಬುಕ್ ಮ್ಯಾರಥಾನ್ ನಾವು ಮಾಡ್ತಾಯಿದ್ದೀವಿ. ಆದರೆ ವರ್ಷವಿಡೀ ಕೂಡ ನಮ್ಮಿಂದ ಎಷ್ಟು ಸಾಧ್ಯವೋ, ಒಂದು ವಾರದಲ್ಲಿ ಒಂದು ಗಂಟೆಯೋ ಅಥವಾ 2 ಗಂಟೆಯೋ ಇದಕ್ಕೆ ನಾವು ವಿನಿಯೋಗ ಇಟ್ಟು ನಮ್ಮಿಂದ ಎಷ್ಟು ಸಾಧ್ಯವೋ, ಎಷ್ಟು ಜನರಿಗೆ ಪ್ರಭುಪಾದರ ಪುಸ್ತಕಗಳನ್ನು ನಾವು ತಲುಪಿಸೋದಕ್ಕೆ ಸಾಧ್ಯವೋ ನಾವು ಪ್ರಯತ್ನ ಪಟ್ಟರೆ ಪ್ರಭುಪಾದರು ನಮಗೆ ವಿಶೇಷವಾದ ಅನುಗ್ರಹ ಮಾಡ್ತಾರೆ. ವಿಶೇಷವಾದ ಅನುಗ್ರಹ ಅವ್ರು ಪ್ರಭುಪಾದರು ಹೇಳ್ತಾರೆ, ಯಾರ್ಯಾರು ಈ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಪುಸ್ತಕದ ವಿತರಣೆ ಮಾಡ್ತಾರೆ, ಪ್ರಭುಪಾದರು ಹೇಳ್ತಾರೆ ಅವರಿಗೆ ಚೈತನ್ಯ ಮಹಾಪ್ರಭುಗಳೇ ಸ್ವಯಂ ಬಂದು ಅವರಿಗೆ ಗೋಲೋಕ ವೃಂದಾವನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಇಷ್ಟು ಹೇಳಿ ನನ್ನ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಏನೇನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು, ಅಥವಾ ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ್ ಕಿ ಜಯ, ನಿತಾಯ್ ಗೌರ್ ಪ್ರೇಮಾನಂದೇ.